ಸಂತೋಷಿಸುವೆ ಅಸಮೋಹಿಸುವೆ ಅಸಮೋಹದಲ್ಲಿ ಅಂಧಕಾರವೇ ಆಡಿ ಪಾಡಿ ಸಂತೋಷಿಸುವೆ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು ಅತಿ ಘೋರವಾದ ಪಾಪದ ಬಂಧನೆ ನನ್ನನ್ನೆಂದಿಗೂ ಬಿಡಿಸಿದನು. ಕರ್ತನ ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಪ್ರಿಯರು ಅನೇಕರು ಹೂಗಳನ್ನು ತಂದು ಇಲ್ಲಿ ಅದನ್ನು ಹಾಕಲಿಕ್ಕಿದ್ದಾರೆ. ಅದು ಮಾಡಿದ ನಂತರ ನಾವು ದೇವರ ವಾಕ್ಯದ ಧ್ಯಾನ ಕೆಲವು ಕ್ಷಣಗಳು, ಮುಖ್ಯವಾಗಿ ದೇವರ ಸೇವಕರು ಬರುವಷ್ಟರೊಳಗೆ ನಾವು ಕೆಲವು ಕ್ಷಣಗಳು ನಿಮಿಷಗಳು ದೇವರ ವಾಕ್ಯ ಧ್ಯಾನ ಮಾಡುವ. ಈಗ ದಯವಿಟ್ಟು ಹೂಗಳನ್ನು ನೀವು ತರಬಹುದು. ಕುಟುಂಬದವರು ಒಂದು ನಿಮಿಷ ಆಶೆನೆ ಬರ್ತೀನಿ. ಒಂದು ನಿಮಿಷ ಅಮ್ಮ, ಒಂದು ನಿಮಿಷ. ಮುಂದೆ ಹೋಗುವೇನು? ಆಚೆ ಮುಂದೆ ಬನ್ನಿ. ನನ್ನ ಯೇಸುವಿನೊಡನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ಸಂಕಟ ಬಂದಾಗ್ಯೂ ಸಂತೋಷದಿ ಸಾಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಕೀರ್ತನೆ 19:14 ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರಾತ್ಮ ಸಹಾಯಕ್ಕಾಗಿ ಪ್ರಾರ್ಥನೆ. ಅತ್ಯಂತ ಪ್ರೀತಿಯುಳ್ಳ ದೇವರೇ, ನಮ್ಮ ಕರ್ತನೆ, ನಿನ್ನ ಅತಿ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಜನರಾಗಿ ಒಂದೇ ಕುಟುಂಬವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವಂಥ ಧನ್ಯತೆ ಅರ್ಹತೆಯನ್ನು ಕೊಟ್ಟ ರೀತಿಗಾಗಿ ನಿನಗೆ ಸ್ತೋತ್ರ. ಜೀವ ಸ್ವರೂಪನು ನೀನೊಬ್ಬನೇ, ಸತ್ಯ ದೇವರು ನೀನೊಬ್ಬನೇ ಎಂಬುದಾಗಿ ಅನುಭವದಿಂದ ತಿಳಿದುಕೊಳ್ಳುವಂತೆ ಕೃಪೆ ನೀಡಿದ ರೀತಿಗಾಗಿ ನಿನಗೆ ಸ್ತೋತ್ರ. ಈ ವಾಕ್ಯದ ಪ್ರಕಾರ ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ಅದು ನಿನಗೇ ಸಮರ್ಪಕವಾಗಿರಬೇಕೆಂಬುದಾಗಿ ನಾವು ಓದಿದಂತೆ ನಾವು ಕಲಿಯುವಂಥ ಕೆಲವು ಕ್ಷಣಗಳು ದೇವ ನಿನಗೆ ಅದು ಮಹಿಮೆ, ನಮಗೆ ಆತ್ಮಿಕ ಸತ್ಯತೆಯನ್ನು ದೇವ ತಿಳಿಸುವಂಥದ್ದಾಗಿರಲಿ. ಇನ್ನು ವಾಕ್ಯವೇ ಜೀವವಾಗಿದೆ. ಆದ್ದರಿಂದ ಕರ್ತನೇ, ಅದನ್ನು ನಾವು ತಿಳಿದುಕೊಂಡವರಾಗಿ ಅದರಲ್ಲೂ ನಮ್ಮ ಪ್ರಿಯ ಸಹೋದರ, ನಮ್ಮ ಅಣ್ಣ ರಿಚರ್ಡ್ ಆನಂದ್ ಶಿರಿ ಇನ್ನು ಬಳಿಗೆ ಸೇರಿದ್ದಾರೆ ಎಂಬ ನಿರೀಕ್ಷೆಯೊಂದಿಗೆ ನಾವು ನಿನ್ನನ್ನು ಕೊಂಡಾಡ್ತೇವೆ, ಘನಪಡಿಸ್ತೇವೆ, ಸ್ತುತಿಸುತ್ತೇವೆ. ಆದ್ದರಿಂದ ನಿನ್ನ ಸಮಕ್ಷಮದಲ್ಲಿ ನಾವು ಧ್ಯಾನಿಸುವಂಥ ವಾಕ್ಯ ಮುಂದಿನ ದಿನಗಳಲ್ಲಿ ನಾವು ಸಹ ನಿನ್ನ ಕರೆಗೆ ಒಳಪಟ್ಟು ಎದುರುಗೊಳ್ಳುವ ಕೃಪೆಯನ್ನು ನೀವು ಅನ್ವಯಿಸಿಕೊಳ್ಳುತ್ತಾರೆ.
ಸರ್ವಸ್ತುತಿ ನಿನಗೆ ಸಲ್ಲಿಸ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ನೀನಾದಂಥ ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಾವು ಬೇಡಿದ್ದೇವೆ ತಂದೆ ದೇವರೇ. ಆಮೇನ್ ಆಮೇನ್ ಆಮೇನ್. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಚರ್ಚಿಗಿಲ್ಲ, ಡೈರೆಕ್ಟ್ ಎಸ್ಟಿಮೇಟಿಗೆ 11:30 ಅಲ್ಲಿ ಇಲ್ಲಿ 11 ಗಂಟೆಗೆ ಹೋಯ್ತು. ಮೂಲನಾದಂಥ ಒಡೆಯನೇ, ಈ ಹೊತ್ತಾರು ವೇಳೆಯಲ್ಲಿ ಕರ್ತನೆ ಮಕ್ಕಳಾದಂಥ ನಾವುಗಳು ಪ್ರಿಯ ಅಕ್ಕರಾದಂಥ ರಿಚರ್ಡ್ ಆನಂದ್ ಶಿರಿ ಇವರ ಅಂತಿಮ ಗಳಿಗೆಗಳಲ್ಲಿ ಕರ್ತನೆ ನಾವು ಭೂಸ್ಥಾಪನೆ ಮಾಡುವುದಕ್ಕಿಂತ ಮುನ್ನ ಅವರ ಆತ್ಮಕ್ಕೆ ಶಾಂತಿಯನ್ನು ನೀನು ಕೊಟ್ಟಿದ್ದೆ ಎಂಬುದಾಗಿ ನಾವು ನಂಬಿ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. 82 ವರ್ಷಗಳ ಸುದೀರ್ಘವಾದಂಥ ಅವರ ಬದುಕಿನ ಯಾತ್ರೆಯಲ್ಲಿ ನೀನು ಅವರೊಂದಿಗೆ ಇದ್ದುಕೊಂಡು ಅವರನ್ನು, ಅವರ ಧರ್ಮಪತ್ನಿ ಮತ್ತು ಮಕ್ಕಳು ಮೊಮ್ಮಕ್ಕಳನ್ನು ಕಾಯ್ದು ಕಾಪಾಡಿ ಈ ಪರಿಸರದಲ್ಲಿ ಅವರು ಬಾಳುವಂತೆ ಮಾಡಿ, ಅವರ ಸುಖದಲ್ಲಿಯೂ ಅವರ ದುಃಖದಲ್ಲಿಯೂ, ಅವರ ಬಡತನದಲ್ಲಿಯೂ ಅವರ ಸಿರಿತನದಲ್ಲಿಯೂ, ಅವರ ಆರೋಗ್ಯದಲ್ಲಿಯೂ ಅವರ ಅನಾರೋಗ್ಯಗಳಲ್ಲಿಯೂ, ಎಲ್ಲ ಏರಿಳಿತಗಳಲ್ಲಿ ಕರ್ತ ನೀನು ಅವರೊಂದಿಗೆ ಇದ್ದದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಇನ್ನು ಅವರು ನಿನ್ನ ಸನ್ನಿಧಿಯನ್ನು ಸೇರಬೇಕೆಂಬುದಾಗಿ ನೀನು ಇಚ್ಛಯಿಸಿ ಕಳೆದ ದಿವಸದಲ್ಲಿ ಅವರನ್ನು ನಿನ್ನ ಪಾದ ಸನ್ನಿಧಿಗೆ ಸೇರಿಸಿಕೊಂಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕು. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಅವುಗಳನ್ನು ನಾನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ಎಂಬುದಾಗಿ ಹೇಳಿ ನಿನ್ನ ಮಕ್ಕಳ ಮೇಲೆ ನಿನ್ನ ಪ್ರೀತಿಯನ್ನು ತೋರಿಸಿ ಇಹಲೋಕದ ಬದುಕಿನ ಅನಂತರದಲ್ಲಿ ಪರದೈಸಿನಲ್ಲಿ ನಿನ್ನ ಸಾಮೀಪ್ಯದಲ್ಲಿ ಅವರ ಆತ್ಮಗಳು ಸೇರುತ್ತವೆ ಎಂಬುದಾಗಿ ನೀನು ವಾಗ್ದಾನ ಕೊಟ್ಟಿದ್ದಿ. ಮತ್ತು ಇವತ್ತಾರೆಯಲ್ಲಿ ನಾವು ನಂಬುತ್ತೇವೆ. ಇಹಲೋಕವನ್ನು ಮತ್ತು ಕುಟುಂಬವನ್ನು, ಬಂಧುಗಳನ್ನು, ಮಿತ್ರರನ್ನು, ರಕ್ತ ಸಂಬಂಧಿಗಳನ್ನು, ಸ್ನೇಹಿತರನ್ನು ಇಹಲೋಕವನ್ನು ಬಿಟ್ಟರೂ ಕೂಡ ಪರಲೋಕದ ನಿತ್ಯತ್ವದ ನಿನ್ನ ರಾಜ್ಯದೊಳಗೆ ಅವರು ಸೇರಿ ಸಿದ್ಧಿಗೆ ಬಂದ ಭಕ್ತರ ಸಂಗಡ ಆನಂದಿಸುತ್ತಾರೆ ಎಂಬುವಂಥ ಭರವಸೆಯೊಂದಿಗೆ ನಾವು ಅವರ ಆತ್ಮವನ್ನು ನಿನ್ನ ಕರಣಗಳಿಗೆ ಒಪ್ಪಿಸುತ್ತೇವೆ. ದುಃಖತಪ್ತ ಅವರ ಮಕ್ಕಳನ್ನು, ಅವರ ಸೊಸೆಯಂದರನ್ನು, ಅಳಿಯಂದರನ್ನು, ಮುದ್ದು ಮೊಮ್ಮಕ್ಕಳುಗಳನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಈ ಗಳಿಗೆಗಳಲ್ಲಿ ಅವರೆಲ್ಲರನ್ನು ಕೂಡ ಆಧರಿಸಿ ನಿನ್ನ ವಿಶೇಷವಾದಂಥ ಶಾಂತಿಯಲ್ಲಿ ಬಲಪಡಿಸಿಕೊಡು. ಮತ್ತು ತಮ್ಮನ್ನು ಬಿಟ್ಟಾಗಲಿದಂಥ ಈ ಆತ್ಮವು ನಿನ್ನ ಸನ್ನಿಧಿಯನ್ನು ಸೇರಿದೆ ಎಂಬುವಂಥ ಬಲ ನಿರೀಕ್ಷೆಗಳ ಆತ್ಮವನ್ನು ಅವರಲ್ಲಿ ಬಲಪಡಿಸು. ಒಡಹುಟ್ಟಿನವರಂತ ಎಲ್ಲ ಬಂದಿರುವಂಥ ಎಲ್ಲ ಅಂಕಲ್ ಆಂಟಿಯಂದರ ಮೇಲೆ ಅವರ ದುಃಖದ ಸಂದರ್ಭದಲ್ಲಿ ನಿನ್ನ ವಿಶೇಷ ಆದರಣೆಯನ್ನು ನಾವು ಬಯಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡುತ್ತಾ ಇನ್ನು ಕೆಲವು ಕ್ಷಣಗಳಲ್ಲಿ ಅವರನ್ನು ನಾವು ಭೂಸ್ಥಾಪನೆ ಮಾಡುವಾಗಲೂ ಕೂಡ ಈ ಮಳೆಯ ದಿವಸದಲ್ಲಿ ನೀನೇ ಮುಂದೂತನಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೆನ್.
11ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ ಬರೆದಿದ್ದಂತೆ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದು ನಂಬುತ್ತೀಯಾ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ನಮಗೆ ತಿಳಿದಂಥ ಒಂದು ಸತ್ಯತೆ ಏನಂದರೆ, ಬೇತಾನ್ಯ ಗ್ರಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತನು ಈ ಕುಟುಂಬ, ಈ ಪ್ರಿಯ ಕುಟುಂಬದಲ್ಲಿ 3 ಮಂದಿ, ಮಾರ್ತಳು, ಮರಿಯಳು ಮತ್ತು ಲಾಜರನು. ಒಬ್ಬ ಗ್ರಂಥಕರ್ತರು, ಸತ್ಯವೇದ ಅಧ್ಯಯನ ಮಾಡಿದವರು, ಆ ಭಕ್ತರು ಹೀಗೆ ಬರೆದಿದ್ದಾರೆ, ಬೇತಾನ್ಯ ಗ್ರಾಮಕ್ಕೆ ಯೇಸು ಕ್ರಿಸ್ತನು 8 ಸಲ ಹೋದನು. ಅದರಲ್ಲಿ ಒಂದು ಪ್ರಿಯ ಕುಟುಂಬ ಮಾರ್ತ, ಮರಿಯ, ಲಾಜರನು. ದುಃಖದ ವಿಷಯ ಏನು ಅಂದರೆ, ಪ್ರಿಯ ತಮ್ಮ ಮಾರ್ತ ಮತ್ತು ಮರಿಯಳಿಗೆ ಆತನ ಒಂದು ಮರಣವಾಗಿದೆ. ಇಡೀ ಕುಟುಂಬ ಬಹಳ ದುಃಖದಲ್ಲಿದೆ. ಪ್ರೀತಿ ಮಾಡುವಂತ ತಮ್ಮನನ್ನು ಕಳಕೊಂಡಾಗ ನಮ್ಮ ರಿಚಿಯನ್ನ ನನಗೂ ಮಾತ್ರವಲ್ಲದೆ ಎಲ್ಲರಿಗೂ ಪ್ರಿಯರಾಗಿ, ಮುಖ್ಯವಾಗಿ ಕುಟುಂಬದಲ್ಲಿ ಆತನು ಪತಿಯಾಗಿ, ತಂದೆಯಾಗಿ, ಎಲ್ಲರಿಗೂ ಪ್ರಿಯರಾಗಿ ಜೀವಿಸಿದಂಥ ಇಷ್ಟು ವರ್ಷಗಳಲ್ಲಿ ದೇವರ ಮಹಾಕೃಪೆ 82 ವರ್ಷಗಳು. ಕೀರ್ತನೆ 90:10 ಮನುಷ್ಯನ ಆಯಸ್ಸು 70 ವರ್ಷ, ಬಲ ಹೆಚ್ಚಿದರೆ. ನಮ್ಮ ರಿಚಿಯನ್ನಾಗಿದ್ದಂಥ ವೀಸಿಂಗ್ ಅನೇಕ ವರ್ಷಗಳಿಂದ ನಿರೀಕ್ಷೆ ಇಲ್ಲದಂಥ ಜೀವಿತದಲ್ಲಿ ಯೇಸು ಕ್ರಿಸ್ತನು ಒಂದು ನಿರೀಕ್ಷೆಯನ್ನು ಅನುಭವಿಸಿಕೊಟ್ಟು, ನನಗೂ ಕೆಲವು ವರ್ಷಗಳಿತ್ತು, ನಮ್ಮ ತಂದೆಯವರಿಗೂ ಇತ್ತು ವೀಸಿಂಗ್, ಆಸ್ತಮಾ. ಅದನ್ನು ಕಣ್ಣಿಂದ ನೋಡಿದ ನನಗೆ ಗೊತ್ತು, ಕುಟುಂಬದವರಿಗೆ ಗೊತ್ತು. ನಮ್ಮ ರಿಚಿಯನ್ನಾಗಿ ಆದಾಗ ಆ ರೀತಿಯ ಹೋರಾಟ, ಶಾರೀರಿಕ ಹೋರಾಟ. ಆದರೆ ಅವರ ಜೀವಿತದಲ್ಲಿ ಒಂದು ನಿರೀಕ್ಷೆಯನ್ನು ಯೇಸು ಕ್ರಿಸ್ತನು ಅನ್ವಯಿಸಿಕೊಟ್ಟು, ಸತ್ಯ ವಾಕ್ಯಗಳ ಮೂಲಕವಾಗಿ ಕ್ರಿಸ್ತನನ್ನು ವ್ಯಕ್ತಿತ್ವವಾಗಿ ತಿಳಿದುಕೊಂಡು ರಕ್ಷಣೆಯ ಮಾರ್ಗಕ್ಕೆ ಬಂದಂಥ ಅಣ್ಣ. ಅದಾದ ನಂತರ ನಾನು ನೋಡಿದ ಹಾಗೆ ಹೆಚ್ಚಾಗಿ ಆತ್ಮಿಕ ವಿಷಯಗಳ ಬಗ್ಗೆ ಅವ್ರು ಮಾತನಾಡ್ತಾ ಇದ್ರು. ಮೊದಲು ವೀಸಿಂಗ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ರು, ಅವರ ಜೀವಿತದ ದಿನಗಳ ಬಗ್ಗೆ ಹೇಳ್ತಾ ಇದ್ರು. ಅದಾದ್ಮೇಲೆ ಕ್ರಿಸ್ತನನ್ನು ಕಂಡುಕೊಂಡ ನಂತರ ಆ ಒಂದು ಅನುಭವದಲ್ಲಿ ಆ ಸಫರಿಂಗ್, ಶಾರೀರಿಕ ಹಿಂಸೆ ಇದ್ದರೂ ಅವರ ಮುಖದಲ್ಲಿ ಒಂದು ಹರ್ಷ, ಯೇಸು ಕ್ರಿಸ್ತನ್ ತನ್ನನ್ನು ಹೇಗೆ ನಡೆಸ್ಕೊಂಡು ಬಂದಿದ್ದಾನೆ ಎಂಬುದಾಗಿ. ಕಳೆದ ವಾರದಲ್ಲಿ ನಾನು ಮಾತಾಡಿದಾಗ ಯಾಕೋ ಈ ಸಲ ಸ್ವಲ್ಪ ವ್ಯತ್ಯಾಸ ಜಾಸ್ತಿ, ನನ್ನ ಸಫರಿಂಗ್ ಜಾಸ್ತಿ ಇದೆ ಅನಿಸ್ತದೆ ನನಗೆ, ವೀಸಿಂಗ್. ಆದರೂ ಅದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ, ನಂದು ಅನುಭವ ಹೇಳ್ತಾ ಇದ್ದೀನಿ ಅಂತ ಹಂಚ್ಕೊಂಡು. ಹೋದ ತಿಂಗಳು ಜುಲೈ 10ನೇ ತಾರೀಕು ಅವ್ರ ಬರ್ತ್ಡೇ, ಆಗ ನಾನು ಬೀನಾ ಬಂದಿದ್ವಿ. ಅದು ಯಾಕೋ ನಮಗೆ ಒಂದು ದೊಡ್ಡ ಹೃದಯದಲ್ಲಿ ಭಾರ ಏನಂದರೆ, ಈ ಸಲ ಬರ್ತ್ಡೇಗೆ ಹೋಗಲೇಬೇಕು ಎಂಬುದಾಗಿ. ಸೊ 10ನೇ ತಾರೀಕು 11ನೇ ತಾರೀಕು ಅವ್ರ ಜೊತೆಗಿದ್ವಿ. ಒಂದು ಹರ್ಷದಾಯಕ, ಅನೇಕರು ಇಲ್ಲಿ ಕೂಡಿರುತ್ತವರೆಲ್ಲ ಪ್ರಿಯರು ನೀವು ಬಂದಿದ್ರಿ. ಅವ್ರಿಗೆ ಹರ್ಷ ತಂದಿದ್ದ ದಿನ, ಯಾಕಂದ್ರೆ ಇಟ್ ವಾಸ್ ಎ ಗ್ಲೋರಿಯಸ್ ಥ್ಯಾಂಕ್ಸ್ ಗಿವಿಂಗ್ ಗ್ಯಾದರಿಂಗ್. ಹೃದಯ ತುಂಬಿ ದೇವರಿಗೆ ಕೃತಜ್ಞತೆ ಹೇಳುವಂತ ದಿನವನ್ನೇ ದೇವರು ಆ ದಿನ ನಮಗೆ ಅನುಭವಿಸ್ಕೊಟ್ಟ. ಹೃದಯ ತುಂಬಿ ನಾವು ಹಾಡಿದ್ವಿ. ನಥಿಂಗ್ ಲೆಸ್ ದನ್ ಪ್ರೈಸ್ ಅಂಡ್ ವರ್ಷಿಪ್ ಲಿವಿಂಗ್ ಗಾಡ್. ಜೀವಸಂತ ದೇವರನ್ನು ಹರ್ಷ ಉಲ್ಲಾಸದಿಂದ ಕೃತಜ್ಞತೆ ಹೇಳುವಂಥದ್ದು. ನಮಗೆ ಗೊತ್ತಿರೋ ವಾಕ್ಯದ ಪ್ರಕಾರ 136ನೇ ಕೀರ್ತನೆ, 105ನೇ ಕೀರ್ತನೆ, 107ನೇ ಕೀರ್ತನೆ, 106ನೇ ಕೀರ್ತನೆ ಪ್ರಥಮ ವಾಕ್ಯವೇ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. 136ನೇ ಕೀರ್ತನೆಯಲ್ಲಿ 26 ವಾಕ್ಯಗಳಿವೆ. ಅದರಲ್ಲಿ 26 ಸಲನು ಆತನ ಕೃಪೆಯು ಶಾಶ್ವತ.
ಅಲ್ಲಿ ಒಂದು ವಾಕ್ಯ ಏನಿದೆ, ಕುಂದಿ ಹೋದಂತ ಅಥವಾ ದೀನಾವಸ್ಥೆಯಲ್ಲಿದ್ದಾಗ ದೇವರನ್ನು ಕಾಣಿಸುವುದು, ಆತನ ಕೃಪೆಯು ಶಾಶ್ವತವಾಗಿದೆ. ಈ ಆತ್ಮಿಕ ಜೀವಿತದಲ್ಲಿ ನಾನು ಕಂಡಂತ ಬದಲಾವಣೆ ಏನಂದ್ರೆ, ಪ್ರಥಮ ಆದ್ಯತೆ ಕರ್ತನ ಕಡೆಗೆ, ದೇವರ ಕಡೆಗೆ, ವಾಕ್ಯದ ಕಡೆಗೆ, ಪ್ರಾರ್ಥನೆಯ ಕಡೆಗೆ ಜಾಸ್ತಿ ಅವರಿಗೆ ಒಲವು. ಫೋನ್ ಮಾಡಿದಾಗೆಲ್ಲ ನಾನು ಹೋಗಿದ್ದೆ, ಸಲ ಆರಾಧನೆಗೆ ಹೋಗಿದ್ದೆ, ದೇವರು ನನ್ನನ್ನು ಬಲಪಡಿಸಿದ ಅಂತ ಹೆಚ್ಚಾಗಿ ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ, ಆಲಯಕ್ಕೆ ಹೋಗುವಂತೆ ನನ್ನ ದೇವರು ಬಲಪಡಿಸಿ, ಆ ರೀತಿ ಆತ್ಮಿಕ ಜೀವಿತ. ಸೊ ಯೇಸು ಕ್ರಿಸ್ತನು ಲೋಕದಲ್ಲಿ ಜನಿಸಿದರು. ನಮ್ಮ ಹೃದಯಕ್ಕೆ ಬಂದ ನಂತರ ಪ್ರಕಟಣೆ 3:20 ಪ್ರಕಾರ, ಇಗೋ ಬಾಗಿಲು ಬಳಿಯಲ್ಲಿ ನಾನು ಕಾಯ್ತಾ ಇದ್ದೇನೆ. ಸೊ ನಾನು ಸ್ವೀಕರಿಸಿದ ನಂತರ ಒಂದು ದೊಡ್ಡ ಮಹತ್ತರವಾದಂಥ ಬದಲಾವಣೆ. ಆ ರೀತಿಯಲ್ಲಿ ಈ ಒಂದು ಕುಟುಂಬ ಬೇತಾನಿ ಗ್ರಾಮದಲ್ಲಿ, ಅಲ್ಲಿ ಊರಲ್ಲಿ ಅಂತಲೂ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಬಂದಾಗ ಇಲ್ಲಿ ನಾವು ನೋಡ್ತೀವಿ, ಒಂದು ಬಹಳ ಬೈಬಲ್ ಕ್ವಿಝಲ್ಲೆಲ್ಲ ಕೇಳ್ತಾರೆ, ಇಡೀ ಸತ್ಯವೇದದ ಚಿಕ್ಕ ವಾಕ್ಯ ಯಾವುದಂದ್ರೆ ಯೇಸು ಕಣ್ಣೀರಿಟ್ಟನು. ಅದನ್ನು ನಾವು ಇಲ್ಲಿ 25ನೇ ವಾಕ್ಯದಲ್ಲಿ ನೋಡ್ತೀವಿ, ಯೇಸು ಕಣ್ಣೀರಿಟ್ಟನೆಂಬುದಾಗಿ. ಅಂದ್ರೆ ಬೇರೆ ಕಣ್ಣೀರು ಬರುವಂಥದ್ದು ಅತಿ ದುಃಖದಲ್ಲಿ. ಯೇಸು ಕ್ರಿಸ್ತನು ನಾನೇ ಪುನರುತ್ಥಾನ ಎಂಬುದಾಗಿ ನಾವು 25ನೇ ವಾಕ್ಯದಲ್ಲಿ ನೋಡ್ತೇವೆ. ನಾನೇ ಪುನರುತ್ಥಾನ, ಜೀವವಾಗಿದ್ದೇನೆ. ಆತನಿಗೆ ಗೊತ್ತಿತ್ತು ಲಾಜರನನ್ನು ಎಬ್ಬಿಸ್ತೀನಿ ಎಂಬುದಾಗಿ ಆತನು ಬಂದಿರುವಂಥ ಉದ್ದೇಶ. ಆದರೆ ಸಂತೈಸುವಂಥ ಒಂದು ದೇವರಾಗಿ, ಸಂತೈಸುವಂಥ ದೇವರಾಗಿ ಆತನು ಸಹ ಅತ್ತನು ಕುಟುಂಬದ ಜೊತೆಗೆ ಸೇರಿ ಅತ್ತನು. ಈ ದುಃಖದ ದಿನದಲ್ಲಿ ನಾವಿದ್ದರೂ ಇಲ್ಲಿ ನಾವು ಪ್ರವೇಶಿಸುವಾಗ ಒಂದು ಸಂತೋಷದ ವಿಚಾರ, ಕರ್ತನ ಬಳಿಗೆ ಸೇರಿದ್ದಾರೆ ಎಂಬ ನಿರೀಕ್ಷೆಯನ್ನು ದೇವರು ಅನುಭವಿಸಿಕೊಟ್ಟರು. ಬೇರೆ ಅದರಿಂದ ಇಲ್ಲಿ ನಾವು ಒಂದು ಬಹಳ ನಿರೀಕ್ಷೆಯ ಒಂದು ವಚನ. ಒಂದಲ್ಲ ಒಂದು ದಿನ ನಾವು ಕರ್ತನ ಬಳಿಗೆ ಹೋಗುವವರೆ ನಿರೀಕ್ಷೆ ವಚನ ನಾವು ನೋಡುವ ಹಾಗೆ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನಾನಿದು ಎಷ್ಟು ಸಲ ಓದಿದ್ರು ನನಗೆ ತೃಪ್ತಿ ಆಗುವುದಿಲ್ಲ. ಯಾಕಂದ್ರೆ ನಿರೀಕ್ಷೆಯಿಂದ, ಭರವಸೆಯಿಂದ ತುಂಬಿರುವಂತ ವಾಕ್ಯ ಇದಾಗಿದೆ. 21ನೇ ಅಧ್ಯಾಯದಲ್ಲಿ 4ನೇ ವಚನ ಅಲ್ಲಿ ನೋಡ್ಬೇಕಾದ್ರೆ, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು, ಇನ್ನು ಮರಣವಿರುವುದಿಲ್ಲ. ಇದು ಯಾರಿಗೆ ಇಷ್ಟ ಆಗುವುದಿಲ್ಲ ಪ್ರಿಯರೇ? ಕೆಲವರಿಗೆ ಮರಣ ಅಂದ್ರೆ ಹೆದರಿಕೆ. ನಾನು ಯಾವಾಗ ಈ ಲೋಕ ಬಿಡ್ತೀನೋ, ನನ್ನ ಮರಣ ಎಷ್ಟು ಭಯಂಕರವಾಗಿರ್ತದೆ, ಏನೆಲ್ಲ ಯೋಚನೆಗಳು ಬರ್ಬೋದು. ಆದ್ರೆ ದೇವರ ಮಕ್ಕಳಿಗೆ ನಿರೀಕ್ಷೆಯ ಒಂದು ವಾಕ್ಯ ಏನಂದ್ರೆ, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಇದೆಲ್ಲ ಅನುಭವಿಸ್ತಾ ಬರ್ತಾ ಇದ್ವಲ್ಲ ಪ್ರಿಯರೇ. ಯಾವುದಿದ್ರಲ್ಲಿ ಇಲ್ಲ ನಮ್ಮಲ್ಲಿ? ದುಃಖ, ಗೋಳಾಟ, ಕಷ್ಟ, ಇದೆಲ್ಲ ಇದು ಜೀವಿಸುವಂತ ನಾವು ನಮಗೆ ದೇವ ಕೇಳ್ತದೆ, ಇನ್ನು ಮರಣವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಅದೇ ನಮಗೆ ಬೇಕಾಗಿರೋದು. ಮೊದಲು ಏನೆಲ್ಲ ಸಫರಿಂಗ್ ಇತ್ತೋ, ಏನೆಲ್ಲ ಹೋರಾಟಗಳಿತ್ತೋ, ಹೇಳಿಕೊಳ್ಳಲಾರ್ದ ಪರಿಸ್ಥಿತಿಗಳಲ್ಲಿದ್ವು ನಾವು, ಅದರಿಂದ ಕರ್ತನು ಹೊರತಂದು ಹೇಳುವಂಥದ್ದು, ಈಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ. 5ನೇ ವಾಕ್ಯದಲ್ಲಿ ನೋಡ್ತೇವೆ ಇದನ್ನು. ಎಲ್ಲ ನೆರವೇರುತ್ತೆ. ಈ ಪ್ರಕಟಣೆ ಬರೆದಿರುವಂತ ಸತ್ಯತೆ ನಮಗೆ ಗೊತ್ತಿದೆ. ಪತ್ಮೋಸ್ ದ್ವೀಪದಲ್ಲಿ ಯೋಹಾನ ದೇವರ ದರ್ಶನವನ್ನು ಪಡೆದುಕೊಂಡು ನಮಗಾಗಿ ಕೊಟ್ಟಿರುವಂತ ವಾಕ್ಯಗಳು ಪ್ರಿಯರು. ಅದರಿಂದ ನಮ್ಮ ಜೀವದಲ್ಲಿರುವಾಗಲೇ ನಿರೀಕ್ಷೆಯಿಂದ ತುಂಬಿರಬೇಕು. ಕಣ್ಣು ಮುಚ್ಚಷ್ಟರಲ್ಲಿ ನಮ್ಮ ಪೂರ್ಣ ನಿರೀಕ್ಷೆ ಯೇಸು ಕ್ರಿಸ್ತನೇ. ಈ ಕ್ಷಣ ಮುಗಿತು, ನಂದು ಇಲ್ಲಿರುವಂತ ನನ್ನ ಪ್ರಿಯದ ಸಂಬಂಧ ಇಲ್ಲಿಗೆ ಹೋಯಿತು. ಆದರೆ ನನ್ನ ಪ್ರಭಾವದ ಸಂಬಂಧ ಪರಲೋಕದಲ್ಲಿ ಅದು ಸ್ಥಾಪಿಸಲ್ಪಟ್ಟಿದೆ. ಜೀವಿಸುವಂತ ಇಷ್ಟು ವರ್ಷಗಳಲ್ಲಿ ನನ್ನ ಪ್ರಿಯರಿದ್ರು, ನನ್ನ ತಂದೆ ತಾಯಿ ಇದ್ರು, ನನ್ನ ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ರು. ಅದಾದ ನಂತರ ಕರ್ತನ ಬಳಿಗೆ ನಾವು ಪಡಬೇಕು. ಅದು ದೇವರ ಉದ್ದೇಶ. ಅದರಿಂದ ಇಲ್ಲಿ ನಾವು ಶಿರೋನಾಮೆ ಹೆಡ್ಡಿಂಗ್ ನೋಡ್ಬೇಕಾದ್ರೆ, ಸತ್ತವರು ಪುನರುತ್ಥಾನವನ್ನು, ಕಡೇ ನ್ಯಾಯ ತೀರ್ಪನ್ನು
ಕುರಿತ ವಿಷಯ. ಸೊ ಕಡೆಯ ನ್ಯಾಯದ ತೀರ್ಪು ವಿಷಯ ನಮಗಿದೆ. ಅದ್ರ ಜೊತೆಗೆ ನಿರೀಕ್ಷೆ ಏನಂದರೆ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ದೇವರು ತಾನೇ ಅವರ ಸಂಗಡ ಇರುವನು. ನಮ್ಮ ಅಣ್ಣ ರಿಚರ್ಡ್ ಆನಂದ್ ಶ್ರೀ ರಿಚಿ ಅಣ್ಣ ನಾವು ಕರೆಯುವಂಥದ್ದು. ಸೊ ಕೊನೆಯ ಇತ್ತೀಚಿನ ಎಲ್ಲ ವರ್ಷಗಳಲ್ಲಿ ಅವರ ರಕ್ಷಣೆಯ ಒಂದು ಕಾರ್ಯ, ದೀಕ್ಷಾಸ್ಥಾನದ ಕಾರ್ಯ, ಅತ್ತಿಗೆಯ ರಕ್ಷಣೆಯ ಕಾರ್ಯ, ದೀಕ್ಷಾಸ್ಥಾನದ ಕಾರ್ಯಗಳು, ಕುಟುಂಬದ ಆ ರೀತಿಯ ರಕ್ಷಣೆ ಕಾರ್ಯಗಳು ಅತಿ ಉನ್ನತವಾಗಿ ಅದ್ಭುತವಾಗಿ ದೇವರು ನೆರವೇರಿಸ್ತಾರೆ. ಅತ್ತಿಗೆಯ ಕೊನೆಯ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ, ಈಗ ನನಗೆ ಒಂದು ನಿರೀಕ್ಷೆ ಇದೆ, ನಾನು ಕರ್ತನ ಬಳಿಗೆ ಹೋಗ್ತೇನೆ. ಅವರಿಗೆ ಆಂತರಿಕವಾಗಿ ಅಂದರೆ ಶರೀರದ ಒಳಗೆ ಒಂದು ಭಯಂಕರ ಪರಿಸ್ಥಿತಿ ಇತ್ತು, ಹೋರಾಟದ ಪರಿಸ್ಥಿತಿ ಇತ್ತು ಶಾರೀರಿಕವಾಗಿ. ಆದರೆ ದೇವರು ಅತ್ತಿಗೆ ಕೊಟ್ಟಂಥ ಒಂದು ನಿರೀಕ್ಷೆಯ ಜೀವಿತ ಕೊನೆಯ ವರ್ಷ, ಕೊನೆಯ ಸಮಯಗಳಲ್ಲಿ ಅವರು ಹೇಳಿದಂಥ ಶಬ್ದಗಳು, ಇನ್ನು ನಾನು ಅತಿ ಸಂತೋಷದಿಂದ ನನ್ನ ಕರ್ತನ ಬಳಿಗೆ ನಾನು ಹೋಗ್ತೇನೆ, ನನ್ನ ಕುಟುಂಬದವರು ನನ್ನ ಬಳಿಗೆ ಬರ್ತಾರೆ, ನನ್ನ ನಿರೀಕ್ಷೆ. ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಈ ಸಮಯದಲ್ಲಿ ಆತನು ಬಲಪಡಿಸಿದ್ದಾನೆ. ಒಂದು ಹಾಡಿಗೆ ಹೀಗೆ ಇರ್ತದೆ, ಧ್ಯಾನ ಮೇಲಣ ಲೋಕವೇ ಏನದು, ನನ್ನ ಧ್ಯಾನ ಮೇಲಣ ಲೋಕವೇ. ಸೊ ನಾವು ಮೇಲಿನ ಜೀವಿತವನ್ನು ಅಪೇಕ್ಷಿಸುವಂಥದ್ದು ನಾವಾಗಿರುತ್ತೇವೆ. ಯಾಕಂದರೆ ಇಲ್ಲಿಯ ಜೀವಿತವು ನಮಗೆ ಕ್ಷಣಿಕವಾದದ್ದು. ವಾಕ್ಯದ ಪ್ರಕಾರ ಆದಮನು ದೇವರು ಸೃಷ್ಟಿಸಲ್ಪಟ್ಟರು, ಆತನ ಆಯುಸ್ಸು 930 ವರ್ಷ ಇತ್ತು. ಆತನ ಆಯುಸ್ಸು, ಆತನ ಜೀವಿತದ ಪೂರ್ಣ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಆದರೆ ಹಾನೋಕನ ಜೀವಿತದ ಆತನ ಬದುಕಿದ್ದು 365 ವರ್ಷ, ಅದರ ದೇವರ ಸಂಗಡ ನಡೆದದ್ದು 300 ವರ್ಷ. ಎಂಥ ಜೀವಿತ! ಆ ರೀತಿ ದೇವರ ಸಂಗಡ ನಡೆದಂಥ ಜೀವಿತಕ್ಕಾಗಿ ಆತನು ಕಾಣದೆ ಹೋದನು. ದೇರ್ ವಾಸ್ ನೋ ಫ್ಯೂನರಲ್, ಅಂತ್ಯ ಏನಿರ್ತಾರೆ, ಸಂಸ್ಕಾರ ಆಗಲಿ, ಭೂಸ್ಥಾಪನೆ ಕಾರ್ಯ ಯಾವುದಿರಲಿಲ್ಲ, ಕಾಣದೆ ಹೋದನು. ಯಾಕಂದರೆ ಅವನು ದೇವರ ಸಂಗಡ ನಡೆದನು. 365 ವರ್ಷ ಆತನ ಆಯುಸ್ಸು, ಅದು 300 ವರ್ಷ. ನನ್ನ ಕ್ಯೂರಿಯನ್ ಅನಾಥರಾಗಿ ಬಿಡುವುದಿಲ್ಲ. ಅದೆಲ್ಲ ಶಬ್ದಗಳು ಹೇಗಿದೆ ಪ್ರಿಯರೇ? ಕೆಲವು ಕ್ರೈಸ್ತ ಜನರು ಹೇಳ್ತಾರೆ, ನಾನು ಅನಾಥರ ಆಗ್ಬಿಟ್ಟಿದ್ದೀನಿ ಅಂತಲ್ಲ. ನಾವು ವಾಕ್ಯ ಓದಿ ಆ ವಾಕ್ಯಗಳು ಮರೆಯುವುದಿಲ್ಲ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಸೊ ಅಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳುವಾಗೆ, ನಿಮಗಾಗಿ ಬಿಡಾರಗಳನ್ನು ಸಿದ್ಧಪಡಿಸ್ತೀವಿ. ಇದು ಯಾವ ಪ್ಲಾನಿಂಗ್ ಇದು? ಕೆಲವೊತ್ತಲ್ಲಿ ಜೀವಿಸಿದಾಗ ನಮ್ಮ ಮಕ್ಕಳಿಗಾಗಿ ಒಂದು ಮನೆ ಕಟ್ಟಬೇಕು, ಇದೆಲ್ಲ ಒಂದು ನಮ್ಮ ಯೋಚನೆ ಬರ್ತದೆ. ಅದು ತಪ್ಪಂತ ದೇವರು ಹೇಳುವುದಿಲ್ಲ. ಆದರೆ ನಮ್ಮ ಆತ್ಮಿಕ ದೃಷ್ಟಿ ಎಲ್ಲ ಪರಲೋಕದ ಕಡೆಗೆ ಇರುವಂಥದ್ದು. ನಮ್ಮ ಕುಟುಂಬದಲ್ಲಿರುವಂಥ ಮಕ್ಕಳನ್ನು ಆ ನಿರೀಕ್ಷೆಯಲ್ಲೇ ನಾವು ತುಂಬುವಂಥದ್ದು ದೊಡ್ಡ ಆಶೀರ್ವಾದ. ಅದಕ್ಕೆ ಅಂತ ಗ್ರೇಟ್ ಸಿಂಗರ್ ಹೇಳ್ತಾನೆ, ದಿಸ್ ವರ್ಲ್ಡ್ ಇಸ್ ನಾಟ್ ಮೈ ಹೋಮ್. ಅವನು ಕ್ಲಬ್ಬಲ್ಲೆಲ್ಲ ಹಾಡುವಂಥ ಉನ್ನತ ಗಾಯಕರು ಅದೆಲ್ಲ ದೇವರು ತೆಗೆದು ಹಾಕಿ ಒಂದು ಆತನಿಗೆ ಮಾರ್ಗ ತೋರಿಸಿ ಕ್ರಿಸ್ತನನ್ನು ಆತನ ಸ್ವೀಕರಿಸಿದ ಮೇಲೆ ಹಾಡಿದಂಥ ಎಲ್ಲ ಹಾಡುಗಳು, ಐ ವಿಲ್ ಫ್ಲೈ ಅವೇ, ದಿಸ್ ವರ್ಲ್ಡ್ ಇಸ್ ನಾಟ್ ಮೈ ಹೋಮ್. ಅನೇಕ ಆತ್ಮಿಕ ಹಾಡುಗಳ ರೂಪವಾಗಿ ಅನೇಕ ಜನರು ಕ್ರಿಸ್ತನ ಬಳಿಗೆ ಬಂದರು. ಹೇಗೆ ಪ್ರಿಯರೇ ಇದು ಸಾಧ್ಯ? ಏರ್ ಕ್ರ್ಯಾಶ್ ಆಗಿ ಆತ ಮರಣ ಹೊಂದಿದ್ದನು ಎಂಬುದಾಗಿ ನ್ಯೂಸ್ ಹೇಳ್ತದೆ. ಆದರೆ ಜೀವಿಸಿದಂಥ ದಿನಗಳಲ್ಲಿ ದೇವರ ಕರೆಗೆ ಹೋಗ್ಬಿಟ್ಟು ಬಂದ ಮೇಲೆ ಆತನ ತಲಾಂತು ವರಗಳು ಕರ್ತನಿಗೆ ಅರ್ಪಿಸಿದಾಗ ಅದರಿಂದ ಅನೇಕ ದೇವರಿಗಾಗಿ ಅನೇಕ ಆತ್ಮಗಳು ಬಂದ ಹಾಡುಗಳನ್ನು ಕೇಳಿ ಬೇರೆ. ಈಗ ನಾವು
ಸೇರಿ ಬಂದಿರುವಂಥದ್ದು ದೇವರು ಸ್ತೋತ್ರ ಹೇಳುವಂಥ ಸಮಯ. ಆತನ ಕೃಪೆಯು ಶಾಶ್ವತವಾದದ್ದು, ನಿರಂತರ ಇರುವಂಥದ್ದು. My grace is sufficient for you. ಕೊರಿತ ಪತ್ರಿಕೆಯಲ್ಲಿ 12:9 ನನ್ನ ಪುತ್ರನಿಗೆ ಸಹ ಬಲಹೀನತೆಯಲ್ಲಿಯೇ ಹಣ್ಣಾಗಿದ್ದಿರೋ ಶಾರೀರಿಕ ಬಲಹೀನತೆ ಜಾಸ್ತಿ, ಆದರೆ ದೇವರ ಸಭೆಗೆ ಜಾಸ್ತಿ, ಊಟಗಳಿಗೆ ಸೇರಿ ಬರುವಂಥದ್ದು ಆಸಕ್ತಿ ಜಾಸ್ತಿ. ಇದೆಲ್ಲ ದೇವರು ಕಾರ್ಯ ಮಾಡಿದರು. ಇವನ ಸಾಕ್ಷಿಯಾಗಿ ನಾನು ಕೊನೆಯ ತಮ್ಮನಾಗಿ ಹೇಳುವಂಥದ್ದು ನನಗೆ ಕೊಟ್ಟಂಥ ಒಂದು ಧನ್ಯತೆ. ಐ ಆಮ್ ಬ್ಲೆಸ್ಡ್ ಸೋ ಮಚ್ because I am sharing about love of Richie Anna with the living God, with the Savior, Lord Jesus Christ. ಆದಂಥ ಅನುಭವದ ಬಗ್ಗೆ ಹೇಳಬೇಕಾದ್ರೆ ನನಗೆ ಸಾಕ್ಷಿ ನಿಮ್ಮ ಮುಂದೆ ಹಂಚಿಕೊಳ್ಳುವಂಥದ್ದು ಬಹಳ ಹರ್ಷದಾಯಕ. ಆದ್ದರಿಂದ ದೇವರ ವಾಕ್ಯ ಕೊನೆಗೆ ನಾವು ಯೋಚಿಸುವಂಥ ಒಂದು ವಿಷಯ ಪ್ರಿಯರೇ, ಅರ್ಥವಾಗುವುದಾದ ಸಮಯ ತಗೊಳ್ಬೋದು, ಆದರೆ ಆ ಸತ್ಯತೆ ಮರಣದ ವಿಷಯದಲ್ಲಿ ಇಲ್ಲಿ ನಾವು ನೋಡ್ತೇವೆ. ಒಂದನೇ ಇದು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದದ್ರಿಂದ ಆತನ ಭಕ್ತರು ಎದ್ದು ಬರೋರು. ಎಂತ ನಿರೀಕ್ಷೆಯ ವಾಕ್ಯ ಪ್ರಿಯರೇ, ಆತನ ಭಕ್ತರಂತಿದೆ. ಸೊ ನಾವು ಭಕ್ತರಾಗಲೇಬೇಕು. ಕ್ರಿಸ್ತನನ್ನು ಹೃದಯ ತುಂಬಿ ಆರಾಧಿಸುವಂಥದ್ದು, ಆತನ ಬಳಿಗೆ ಅನೇಕ ಆತ್ಮಗಳು ಕರೆತರುವಂಥದ್ದು ಭಕ್ತ ಜೀವಿತದ ಒಂದು ಗುರುತುಗಳು. ಸೊ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾನು ಬೇಗ ಓದ್ತೀನಿ. ಇರುವಂಥ ವಾಕ್ಯಗಳು 12ರಿಂದ 19. ದಯವಿಟ್ಟು ಕೇಳಿಸ್ಕೊಳ್ಳಿ. ಹೃದಯದಲ್ಲಿ ದೇವರು ಆತನ ಕಾರ್ಯ ಮಾಡ್ತದೆ. ಈ ವಾಕ್ಯದ ಸತ್ಯತೆ ಬಗ್ಗೆ, ಕ್ರಿಸ್ತನು ಸತ್ತವಳಿಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ? ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳುವರಾಗಿ ಕಂಡು ಬಂದೆವು. ಸತ್ತವರು ಎದ್ದು ಬರೋದಿಲ್ಲವಾದರೆ ಕ್ರಿಸ್ತನೂ ಎದ್ದು ಬರಲಿಲ್ಲ. ನೋಡಿ ಪ್ರಿಯರೇ, ಈಸ್ಟರ್ ಸಂಡೇಸ್ ನಾನು ಹುಟ್ಟಿದಾಗಲಿಂದ 71 ಈಸ್ಟರ್ಗಳು ಸಂಡೇಸ್ ಬಗ್ಗೆ ದಾಟಿ ಹೋದವು. ಪುನರುತ್ಥಾನದ ಹಬ್ಬ ಬಟ್ ಅಡಗಿದೆ. ನಿಜವಾಗಿದ್ದ ಪಕ್ಷದಲ್ಲಿ ದೇವ ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ಸತ್ತವರು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನಂಬಿಕೆಯ ಬಗ್ಗೆ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಿರ್ತೇವೆ. ಎಲ್ಲ ಭಕ್ತರು ನಂಬಿಕೆಯ ಜೀವಿತವನ್ನು ಹೇಗೆ ಮಾಡಿದ್ರು ಎಂಬುದಾಗಿ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇಲ್ಲಿ ನಾವು ನೋಡ್ತೇವೆ. ಆತನ ಬರೋಣದ ಬಗ್ಗೆ ದೇವರು ಕೊಟ್ಟಂಥ ಒಂದು ನಿರೀಕ್ಷೆ ನಮಗೆ ಏನಂದರೆ, ಕೊನೆಯದಾಗಿ ನೋಡಬೇಕಾದ್ರೆ 17ನೇ ವಾಕ್ಯ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನವಾಗಿದೆ. ನೀವು ಇನ್ನು ನಿಮ್ಮ ಪಾಪದಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆಯನ್ನು ಕೊಂಡದ್ದೇ ಹೊರತು, ನಿರೀಕ್ಷೆ ಇಟ್ಟುಕೊಂಡದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಅವರೆಲ್ಲರೂ ನಾವು ಭಾಗ್ಯವಂತರು ಬೇರೆ. ಕ್ರಿಸ್ತನಲ್ಲಿ ನಂಬಿಕೆ ನಮಗೆ ಇದೆ. ನಮ್ಮ ಮರಣದ ಬಗ್ಗೆ ನಮ್ಮ ಪ್ರಾರ್ಥನೆಗಳು ಇದೆ. ಕ್ರಿಸ್ತನ ಬರೋಣದಲ್ಲಿ ನಮ್ಮ ಸತ್ತೋರು ಮೊದಲು ಎದ್ದು ಬರುತ್ತಾರೆ ಎಂಬ ನಿರೀಕ್ಷೆ ನಾನು ದೇವರಿಗೆ ಅನ್ವಯಿಸಿಕೊಟ್ಟಿದ್ದಾನೆ. ಅದರಿಂದ ಈ ವಾಕ್ಯದ ಪ್ರಕಾರ ತಾನೇ ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಲಿಕ್ಕೆ ದಿನನಿತ್ಯ ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕು. ದಿನನಿತ್ಯ ನಮ್ಮ ಮರಣದ ಬಗ್ಗೆ ಸಿದ್ಧರಾಗಿರಬೇಕು. ಏನು ಹೇಳ್ತೀವಿ ನಾವು ಮರಣದ ವಿಷಯ ಕೇಳ್ತಾರೆ? ಶಾಕಿಂಗ್. ಮೋರ್ ಶಾಕಿಂಗ್ ಯಾವುದು ಪ್ರಿಯರೇ? ಕ್ರಿಸ್ತನ ಬರೋಣ.
ಇದ್ದ ಹಾಗೆ ಆತನು ಪರಲೋಕದಲ್ಲಿ ಕಾಣಿಸಿಕೊಳ್ಳುವಾಗ, ಆಕಾಶದಲ್ಲಿ ಆಜ್ಞಾಘೋಷದೊಡನೆ ಬರುವಾಗ ಅದನ್ನು ಊಹಿಸಲಿಕ್ಕೂ ಅಸಾಧ್ಯ ಅಲ್ಲ ಪ್ರಿಯರೇ ಕ್ರಿಸ್ತನ ಬಾರಣ. ಯಾಕೆ ನಾವು ಎತ್ತಲ್ಪಡ್ಬೇಕಲ್ಲ, ನಾವು ಎತ್ತಲ್ಪಡ್ತೇವೆ ಅಲ್ಲ ಕ್ರಿಸ್ತನಲ್ಲಿರುವಂಥವ್ರು. ಕ್ರಿಸ್ತನ ಬರೋಣದಲ್ಲಿ ಸತ್ತವರು ಮೊದಲೇ ಎದ್ದು ಬರ್ತಾರೆ ಎಂಬ ನಿರೀಕ್ಷೆಯನ್ನು ಸಹ ದೇವರನ್ನು ಬಯಸ್ಕೊಟ್ಟಿದ್ದಾರೆ. ಹೇಗೂ ದೇವರು ತಾನು ಯುವಕರನ್ನು ಆಶ್ವಾಸಿಸುತ್ತೇವೆ. ನಮ್ಮ ಭಕ್ತಿ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಾಟು ಏನಂದರೆ ಕ್ರಿಸ್ತನ ಬರೋಣ, ನಮ್ಮ ಮರಣದ ಬಗ್ಗೆ ನಾವು ಸಿದ್ಧರಾಗಿ ಕ್ರಿಸ್ತನ ಭಕ್ತರಾಗಿ ನಾವು ಜೀವಿಸುವಂಥದ್ದು, ಸಾಯುವಂಥದ್ದು. ದೇವರ ತಾನು ವಾಕ್ಯಗಳನ್ನು ಆಶೀರ್ವದಿಸಿ. ದಯವಿಟ್ಟು ಒಬ್ಬರು ಅಥವಾ ಇಬ್ಬರು ಪ್ರಾರ್ಥನೆ ಮಾಡ್ಬೋದು. ಸಹೋದರ ಸಹೋದರಿಯಲ್ಲಿ ಯಾರಾದರೂ ದಯವಿಟ್ಟು ವಾಕ್ಯದ ಆಧಾರದಲ್ಲಿ ಪ್ರಾರ್ಥಿಸುವಂತೆ ನಾನು ಕೇಳ್ತೇನೆ. ಶಾಶ್ವತವಾಗಿದೆ, ನಿನ್ನ ಪ್ರೀತಿ ಅಪಾರವಾಗಿದೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈಗ ಕರ್ತವ್ಯ ಅಂತ ಹೇಳಿದಾಗೆ ನಿನ್ನ ವಾಕ್ಯಕ್ಕೋಸ್ಕರ ನಾವು ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಕರ್ತನೆ, ನೀನೇ ಸತ್ಯ ಮಾರ್ಗ ಜೀವವಾಗಿದೆ, ನೀನೇ ಪುನರುತ್ಥಾನವಾಗಿದೆ. ಅದಕ್ಕಾಗಿ ಸ್ತೋತ್ರ. ನೀನು ನಂಬುವವರು ಸತ್ತರು ಬದುಕುವವರು ಎಂಬುದನ್ನು ನಾವು ವಾಕ್ಯ ಹೇಳ್ತದಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ಸಮಯದಲ್ಲಿ ಹೆಚ್ಚಾಗಲಿ ಒಳ್ಳೆ ಮರಣವನ್ನು ನೀನು ಕೊಟ್ಟದ ಕಾರಣಕ್ಕೆ ಸ್ತೋತ್ರ ಮಾಡ್ತಾನೆ. ಅವ್ರು ಯಾವುದೇ ರೀತಿಯಲ್ಲಿ ಫಿಸಿಕಲಿ ಸಫರ್ ಆಗದಿದ್ದಂಗೆ ಕರ್ತನೆ ಅಪ್ಪ ತಂದೆಯಾದ ದೇವರು ನೀನು ಮಾಡಿದ ಉಪಕಾರಗಳಿಗೆ ಸ್ತೋತ್ರ. ನೀನು ಅವರ ಜೀವಿತದಲ್ಲಿ ಕೊಟ್ಟಂತ ರಕ್ಷಣೆ ನಿತ್ಯ ಜೀವಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೀವಿ. ಅವರಿಗೆ ಕೊಟ್ಟಂತ ಕುಟುಂಬಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕುಟುಂಬ ಜೀವಿತವನ್ನು ನೀನು ಆಶೀರ್ವದಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಆತ್ಮಿಕ ಜೀವಿತದಲ್ಲಿ ಅವರ ಕರ್ತನೆ, ಲೌಕಿಕ ಜೀವಿತದಲ್ಲಿ, ಕೌಟುಂಬಿಕ ಜೀವಿತದಲ್ಲಿ, ಪ್ರತಿಯೊಂದು ಭಾಗದಲ್ಲಿಯೂ ನಿನ್ನ ಕೃಪೆ ಕಟಾಕ್ಷವಿದ್ದು ಕರ್ತನೆ ಅಪ್ಪ ನಿನ್ನ ಚಿತ್ತಕ್ಕನುಸಾರವಾಗಿ ಸಮಯದಲ್ಲಿ ನಿದ್ರೆ ಹೋಗುವಂತೆ ನೀನು ಕೊಟ್ಟದ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಕರ್ತನೆ, ಅವರಿಗೆ ಕೊಟ್ಟದ ಮಕ್ಕಳನ್ನು ಅವರ ಕುಟುಂಬವನ್ನು ನೀನು ಹೇರಳವಾಗಿ ಆಶೀರ್ವದಿಸಿದ ಸ್ತೋತ್ರ. ಅವರು ಕೂಡ ಆ ಸೌಭಾಗ್ಯದಲ್ಲಿ ಸೇರುವಂತೆ ಕರ್ತನೆ, ಆ ರಕ್ಷಣೆಯ ಅನುಭವವನ್ನು ಅನುಭವಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ವಾಕ್ಯ ಇರ್ತದೆ, ಇದುವೇ ಆ ಸುಪ್ರಸನ್ನತೆ ದಿನವಾಗಿದೆ ಎಂಬುದಾಗಿ. ಕರ್ತನೆ, ಯಾರ್ಯಾರು ಇನ್ನೂ ಕೂಡ ನಿನ್ನನ್ನು ಕಂಡುಕೊಳ್ಳದೆ ರಕ್ಷಣೆಯ ಅನುಭವಕ್ಕೆ ಬಾರದೆ ಇದ್ದರೆ ಕರ್ತನೆ, ಈ ದಿನವೇ ಅವರು ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ಸ್ವಾಮಿ ಅಪ್ಪ ನಿನ್ನನ್ನು ಯೇಸುವೆ ಸ್ವಂತ ರಕ್ಷಕನನ್ನಾಗಿ ಅವರು ಅಂಗೀಕರಿಸುವಂತೆ ಆ ಕೃಪೆಗೆ ನೀನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಕರ್ತನ, ಅದೇ ರೀತಿಯಲ್ಲಿ ಇವತ್ತು ನಡೆಯುವಂತ ಕರ್ತನೆ ಕಾರ್ಯಕ್ರಮ ಎಲ್ಲ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಕರ್ತನೆ ಅಪ್ಪ ಎಲ್ಲವೂ ಸಮಾಧಾನಕರವಾಗಿ ಶುಭಕರವಾಗಿ ನಡೆಯುವಂತೆ ನೀನು ಕೃಪೆ ಕೊಟ್ಟು ನಡೆಸು. ಒಳ್ಳೆ ವೆದರ್ ನೀನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಬರುವವರು ತಕ್ಕ ಸಮಯದಲ್ಲಿ ಬರುವಂತೆ ಸಹಾಯ ಮಾಡು. ಎಲ್ಲ ಅಡ್ಡಿತಡೆಗಳು ನೀಗಲ್ಪಡಲಿ, ಎಲ್ಲ ಮಾರ್ಗಗಳು ಸರಾಗವಾಗಲಿ ಸ್ವಾಮಿ. ಕರ್ತನೆ, ಎಲ್ಲ ವಿಷಯದಲ್ಲಿ ಪವಿತ್ರಾತ್ಮನೆ ನೀನೊಬ್ಬೊಬ್ಬರ ನಡೆಸಿ ಕಾದು ಕಾಪಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತ, ವಿಶೇಷವಾಗಿ ಕರ್ತನೆ ಮಕ್ಕಳನ್ನು ಕುಟುಂಬದವರನ್ನು ಪವಿತ್ರಾತ್ಮ ನೀ ತಾನೇ ಸಂತೈಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕಂದ್ರೆ ಕರ್ತ ನೀನು ಒಳ್ಳೆಯ ಕರ್ತನ ಆಧರಿಸುವಂತನು ಸಂತೈಸುವಂತನು ಯುವರ್ ಅವರ್ ಕಂಫರ್ಟರ್ ಲಾರ್ಡ್. ಕರ್ತ ನೀ ನಮ್ಮನ್ನು ಸಂತೈಸುವ ಒಳ್ಳೆಯ ತಂದೆಯಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನ ವಾಕ್ಯದ ಮೂಲಕ ಬಲಪಡಿಸ್ತಕ್ಕ ಸ್ತೋತ್ರ. ಕರ್ತನ ಜಾನಿಕಲ್ ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಅವರನ್ನು ಕೂಡ ದೂರದಿಂದ ಕರ್ಕೊಂಡು ಬಂದು ಕರ್ತನೆ ಈ ಒಂದು ಕಾರ್ಯದಲ್ಲಿ ಪಾಲು ತೆಗೆದುಕೊಳ್ಳುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಅವರು ಹಂಚಿದ ಪ್ರತಿಯೊಂದು ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಮಾಡ್ತೇವೆ. ಕರ್ತ, ನೀನು ವಾಕ್ಯ ಹೇಳ್ತದೆ, ನಾವು ನಿರೀಕ್ಷೆ ಇಲ್ಲದವರಾಗಿ ನಾವು ದುಃಖ ಪಡುವವರಲ್ಲ, ನಮಗೆಲ್ಲರಿಗೊಂದು ನಿರೀಕ್ಷೆ ಉಂಟು ಕರ್ತನೆ. ನಾವು ಅವರನ್ನು ಮುಖಾಮುಖಿಯಾಗಿ ಸಂಧಿಸುವಂತ ಕಾಲ ಬರ್ತದೆ ಎಂಬುದಾಗಿ ನಾವು ವಾಕ್ಯ ಹೇಳ್ತದೆ. ಅದರಿಂದ ನಾವು ಲೋಕದವರಾಗಿ ನಾವು ದುಃಖಿಸುವವರೆಲ್ಲ ನಿನ್ನಲ್ಲಿ ಕ್ರಿಸ್ತನಲ್ಲಿ ಇದ್ದುಕೊಂಡವರಾಗಿ ನಾವು ನಿರೀಕ್ಷೆಯಲ್ಲಿ ನಂಬಿಕೆಯಲ್ಲಿ ನಾವು ಜೀವಿಸುವವರಾಗಿದ್ದೇವಪ್ಪ. ಕರ್ತ, ನೀನು ಮಾಡಿದ ಈ ಕುಟುಂಬದಲ್ಲಿ ನೀನು ಮಾಡಿದ ಎಲ್ಲಾ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ನಜರೇತ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ. ಪರಿಶುದ್ಧರು ಮಗುವಿನ ಪರಲೋಕದ ಜೀವದ ನಮ್ಮ ತಂದೆಯವರಿಗೆ ಸ್ವಾಮಿ
ಒಂದು ಅಂತ್ಯ ಸಂಸ್ಕಾರದ ಮೊದಲಾಗಿ ನಮ್ಮ ಕರ್ತನೆ ಬಾರುವಾರ ಈ ಪಾರ್ಥಿವ ಶರೀರದ ಮಧ್ಯದಲ್ಲಿ ನಾನು ಇದ್ದೇವೆ ಸ್ವಾಮಿ. ಕರ್ತನೆ, ನೀನು ಒಳ್ಳೆಯವನ್ನು ಒಳ್ಳೆಯುವುದನ್ನೇ ಮಾಡಿದ್ದಾತನು. ಅವರ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ. ಅದರಲ್ಲೂ ಸ್ವಾಮಿ ರಕ್ಷಣೆ ಅನುಭವಕ್ಕೆ ಬಂದು ಪರಲೋಕದ ಮಹಿಮೆಯನ್ನು ಕಾಣಬೇಕೆಂಬ ನಿರೀಕ್ಷೆಯ ಆಶೆಯನ್ನು ಗುರುತಿಸಿ ಅದಕ್ಕಾಗಿ ಅವರು ದೇವರ ಪ್ರಯತ್ನ ಪಟ್ಟು ತಮ್ಮನ್ನೇ ನಿನಗೆ ಸಮರ್ಪಿಸಿಕೊಂಡು ತಮ್ಮ ಜೀವಿತ ಕಾಲದಲ್ಲಿ ಅವರು ನಡೆದಂತ ರೀತಿಗಾಗಿ ಸ್ವಾಮಿ ನಿನ್ನ ನಿಲೋಕದಲ್ಲಿರುವಾಗಲೂ ಅವರು ಆರಾಧಿಸ್ತಾ ಕೊಂಡಾಡುತ್ತಾ ಮಹಿಳೆ ನಿನ್ನವೆಲ್ಲವರಿಟ್ಟ ನಂಬಿಕೆಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಅಂತ್ಯ ಸಮಯಗಳಲ್ಲಿಯೂ ಸ್ವಾಮಿ ತನ್ನ ಶರೀರದ ಬಲಹೀನಕ್ಕಿಂತಲೂ ನನ್ನ ಕರ್ತನು ನನ್ನೊಂದಿಗೆ ಇದ್ದು ಬಲಪಡಿಸಿದ್ದಾನೆ, ಆತನ ಆಶೀರ್ವಾದ ನನ್ನೊಂದಿಗೆ ಇದೆ ಎಂಬವರ ಮಾತಿನ ಮೇರೆಗೆ ಕರ್ತನೆ ನಿನ್ನವರನ್ನೆಲ್ಲ ಇತ್ಯಾದಿಗಳಲ್ಲಿ ಸಮಸ್ಯೆಗಳಲ್ಲಿ ಅನಾರೋಗ್ಯಗಳಲ್ಲಿ ಮಧ್ಯದಲ್ಲಿ ನಿನ್ನ ಆತ್ಮನ ಬಲ ಕೊಟ್ಟವರನ್ನು ನಡೆಸಿದೆಪ್ಪ. ಕೊಟ್ಟ ಆಯುಷ್ಕಾಲಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಇವರ ಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಅವರಿಗಿದ್ದ ನಮ್ಮೆಲ್ಲರ ಮೇಲಿದ್ದ ಕಾಳಜಿಗಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಅಪ್ಪ ತಂದೆ, ನೀನು ತಾನೇ ಅವರನ್ನು ಇದುವರೆಗೂ ನಡೆಸಿದ ದೇವರು. ದೇವ, ಅವರನ್ನು ಕೈ ಬಿಟ್ಟಿಲ್ಲ. ನೀನು ಹೇಳುವಂತೆ ನನ್ನಲ್ಲಿರುವ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದಲ್ಲ. ಆದ್ದರಿಂದ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಈಗೋ ನಾನು ಹೋಗಿ ನಾನು ತಂದೆ ಮನೆಗೆ ಹೋಗಿ ನಾನು ನಿಮಗೋಸ್ಕರ ಬಿಡಾರವನ್ನು ಸಿದ್ಧ ಮಾಡಿ ನಾನಿರುವಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ವಾಗ್ದಾನ ಮಾಡಿದ ನಮ್ಮ ತಂದೆಯಾದ ದೇವರು. ವಾಗ್ದಾನದ ಪ್ರಕಾರ ನಾವು ನಂಬುತ್ತೇವೆ ಸ್ವಾಮಿ. ಅವರು ನಿನ್ನೊಂದಿಗಿದ್ದಾರೆ ಸ್ವಾಮಿ. ನೀನು ಅವರಿಗೋಸ್ಕರ ಬಿಡಾರ ಸಿದ್ಧ ಮಾಡಿಟ್ಟಿದ್ದು ಕರ್ತನೆ. ಅಪ್ಪ ತಂದೆ, ಆ ಬಿಡಾರದಲ್ಲಿ ಅವರು ಯಾವುದೇ ದೇವ್ರೆ ಅನಾರೋಗ್ಯವಿಲ್ಲದೆ, ಕಣ್ಣೀರಿಲ್ಲದೆ, ಗೋಳಾಟ ಇಲ್ಲದೆ, ನೋವಿಲ್ಲದೆ ದೇವರವರು ಸಂತೋಷವಾಗಿದ್ದಾರೆ ಎಂಬುದಾಗಿ, ನಿನ್ನ ಕರಗಳಲ್ಲಿದ್ದಾರೆ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಓ ನಿನ್ನ ನಂಬಿಕೆಯಂತೆ ನಿನಗಾಗಲಿ ಎಂದು ಹೇಳಿದ ನನ್ನ ದೇವರೇ, ಆ ನಂಬಿಕೆ ಮೇಲೆ ಇವರ ನೀನು ಆಶೀರ್ವದಿಸಿ ದೇವರೇ. ಇವರ ನಂಬಿಕೆ ಮೇಲೆ ನಾವು ಸಹ ನಿಂತುಕೊಳ್ಳುವಂತೆ ದೇವರೇ ನಮ್ಮೆಲ್ಲರಿಗೂ ನಿನ್ನ ಆತ್ಮನ ಬಲವನ್ನು ಕೊಡು ಸ್ವಾಮಿ. ಹೌದು ಕರ್ತನೆ, ನೀನು ತಾನು ಪುನರುತ್ಥಾನ ಹೊಂದಿದ ದೇವರಾಗಿದ್ದಿ. ನೀನು ಪುನರುತ್ಥಾನ ಹೊಂದಿದ್ದನ್ನು ನಾವು ನಂಬುತ್ತೇವೆ ಸ್ವಾಮಿ. ಅದರಂತೆ ಸತ್ತ ಹೋಗುವ ದೇವರ ಮುಂದೆ ಸಾಯುವಂತ ಇದುವರೆಗೆ ಸತ್ತವರು ನಿನ್ನ ಮೇಲೆ ದೃಷ್ಟಿ ಇಡುವುದಾದರೆ, ನಿನ್ನ ಪುನರುತ್ಥಾನದಲ್ಲಿ ನಂಬಿಕೆ ಇಡುವುದಾದರೆ ಸ್ವಾಮಿ, ನಾವು ಸಹ ಒಂದಲ್ಲ ಒಂದು ದಿನದಲ್ಲಿ ನಾವು ಈ ಲೋಕವನ್ನು ಬಿಟ್ಟು ಬರುವಾಗ ಸ್ವಾಮಿ ನಮಗೋಸ್ಕರ ನೀನಲ್ಲಿ ಕಾದಿರುವ ದೇವರಾಗಿದ್ದಿ. ಓ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ನಿನ್ನ ದರಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳುವಂತ ಆ ಒಂದು ಮಾತನ್ನು ನೀ ನಮ್ಮೆಲ್ಲರಿಗೂ ದಯಪಾಲಿಸಿಕೊಡು ದೇವಾ. ದೇವರೇ, ನಾವು ನಿರೀಕ್ಷೆ ಉಳ್ಳವರು ಹೊರತು ನಿರೀಕ್ಷೆ ಇಲ್ಲದವರಲ್ಲ ಸ್ವಾಮಿ. ಯಾಕಂದ್ರೆ ನಮ್ಮ ನಿರೀಕ್ಷೆಗೆ ಮೂಲನಾದದ್ದನ್ನು ನೀನು ಸ್ವಾಮಿ. ನೀನು ನಮಗೆ ಸಂತೋಷವನ್ನು ಮನಃಶಾಂತಿಯನ್ನು ಕೊಡುವ ದೇವರಾಗಿದ್ದಿ. ಮಾತ್ರ ಲೋಕದಲ್ಲಿ ಜೀವಿಸುವಾಗಲೂ ನಿನ್ನ ಕರಗಳು ನಮ್ಮನ್ನು ಕಾಪಾಡಿದೆ ದೇವರೇ. ನಿನ್ನ ಕರಗಳು ನಮ್ಮೆಲ್ಲರನ್ನು ನಡೆಸಿದೆಪ್ಪ. ಅದೆಲ್ಲದಕ್ಕಾಗಿ ಸ್ತೋತ್ರ. ಈ ಒಂದು ಅಂತ್ಯ ಸಂಸ್ಕಾರದ ಮೊದಲಾಗಿ ಸ್ವಾಮಿ, ನಾವು ಅವರ ಪಾರ್ಥಿವ ಶರೀರದ ಮಧ್ಯೆ ಇರುವಾಗ ಸ್ವಾಮಿ, ಅವರ ಆತ್ಮ ನಿನ್ನಲ್ಲಿದೆ, ದೇಹ ಇಲ್ಲಿದೆ ಸ್ವಾಮಿ. ಆದರೆ ಅವರು ಬಿಟ್ಟು ಹೋದಂತವರೆಲ್ಲ ಒಳ್ಳೆತನಗಳು ಅದು ಯಾವತ್ತೂ ನಮ್ಮಲ್ಲಿದೆ ಸ್ವಾಮಿ. ನಿನ್ನ ಕೃಪೆಯಿಂದ ಅವರನ್ನು ಇದುವರೆಗೆ ನಡೆಸಿದಕ್ಕಾಗಿ ಸ್ತೋತ್ರ. ಮುಂದೆ ನಡೆಸುವ ದೇವರು, ನಮ್ಮೆಲ್ಲರ ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಕಾರ್ಯಗಳಿಂದ ಕರಗಳನ್ನು ಒಪ್ಪಿಸ್ತಾ ನಿನ್ನ ಮುದ್ದು ಮಗನ ರಕ್ಷಕನಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ.
ಆರೋಗ್ಯವಾಗಿದ್ದು ಯಾವಾಗಲೂ ಎವ್ರಿ ಟೈಮ್ ಸಭೆಗೆ ಬಂದಾಗ ವಿಶ್ ಮಾಡಿ ಮಾತಾಡದೆ ಹೋಗುವುದಿಲ್ಲ. ಕರ್ತನನ್ನು ಪ್ರೀತಿಸುವ ವ್ಯಕ್ತಿ. ಇವತ್ತು ಅಪೊಸ್ತಲ ಪೌಲ ಹೇಳ್ತಾರೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ಎತ್ತಿ ಹೋಗುವವರ ಬಗ್ಗೆ ನೀವು
ಸಹೋದರ ರಿಚರ್ಡ್ ಆನಂದ್ ಶ್ರೀ ಅವರ ದೇಹವನ್ನು ಬಿಟ್ಟು ಕರ್ತನ ಬಳಿಗೆ ಹೋಗಿದ್ದಾರೆ. ಅವರ ಪಾರ್ಥಿವ ಶರೀರ ನಮ್ಮ ಮಧ್ಯದಲ್ಲಿದೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ. ನೀತಿವಂತರಿಗೆ ದೊರಕುವಂತ ಜಯಮಾಲೆಯು ನನಗೆ ಸಿದ್ಧವಾಗಿದೆ. ಸಹೋದರ ರಿಚರ್ಡ್ ಅವರು ಯೇಸುವನ್ನು ತಮ್ಮ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿ ಕ್ರಿಸ್ತ ಸಭೆಯಲ್ಲಿ ಅವರು ಆತ್ಮಿಕವಾಗಿ ಬೆಳೆದವರು, ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿ, ಎಲ್ಲ ಜನರನ್ನು ಪ್ರೀತಿಸುವ ವ್ಯಕ್ತಿಯಾಗಿದ್ದರು. ಎವ್ರಿ ಸಂಡೇ ಅವರು ಆರಾಧನೆಗೆ ಬರುವಾಗ ನನಗೆ ಮೀಟ್ ಆಗಿ ವಾಕ್ಯದ ಬಗ್ಗೆ ಮಾತನಾಡಿ ಒಂದೆರಡು ನಿಮಿಷ ಅವ್ರು ಹೋಗ್ತಿದ್ವಿ. ಬಟ್ ಇವತ್ತು ಅವರು ದೇಹವನ್ನು ಬಿಟ್ಟಿದ್ದಾರೆ. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನನ್ನ ದೇಹವನ್ನು ಬಿಟ್ಟು ಕ್ರಿಸ್ತನೊಂದಿಗೆ ಇರುವುದೇ ನನ್ನ ಅಭಿಲಾಷೆ, ಅದು ಉತ್ತಮೋತ್ತಮ. ಅದೇ ರೀತಿ ಅವರು ತಮ್ಮ ವಿಳಾಸವನ್ನು ಇವತ್ತು ಬದಲಾಯಿಸ್ತಾರೆ. ಆದ್ದರಿಂದ ಈ ಕೊನೆಯ ಅಂತಿಮ ಸಂಸ್ಕಾರ, ಈ ಒಂದು ಪಾರ್ಥಿವ ಶರೀರವನ್ನು ನಾವು ಮಣ್ಣಿಗೆ ಸೇರಿಸುವ ಮೊದಲು ನಾವು ಪ್ರಾರ್ಥನೆ ಮಾಡುವ ಆರಂಭದ ಪ್ರಾರ್ಥನೆಯನ್ನು ನಮ್ಮ ದೇಶದ ಸೇವಕರಾದ ನಾವು ನಾವೆಲ್ಲ ಪ್ರಾರ್ಥನೆ ಮಾಡುವ. ಅದಕ್ಕಿಂತ ಮೊದಲು
ದೇವ ಸೇವಕ ಹೇಳಿದ ಹಾಗೆ ನಮ್ಮ ರಿಚರ್ಡ್ ಅಂಕಲ್ ಅವರು ಸಂಡೇ ಆರಾಧನೆ ಮುಗಿದ ತಕ್ಷಣ ಬಂದು ಅವರಿಗೆ ಸಿಕ್ಕಿದಾಗೆ ನನಗೂ ಸಿಕ್ಕಿ ಅವರ ಮುಖದಲ್ಲಿ ಬಹಳ ಸಂತೋಷ. ಸಂದೇಶ ಅವರು ಯೌವನಸ್ಥರು ಬಂದು ಹೇಗೆ ಕೈ ಹಿಡಿದು ಹೇಳುವುದು ಬಹಳ ಖುಷಿ ಆಯಿತು, ನನಗೆ ತೃಪ್ತಿ ಆಯಿತು ಎಂಬುದಾಗಿ. ಸೊ ಖಂಡಿತವಾಗಿ ಅವರು ತಮ್ಮ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನೀನು ಒಳ್ಳೆಯವನು, ನಿನ್ನಲ್ಲಿ ಒಳ್ಳೆಯತನವೇ ಇರುವಂಥದ್ದು ಸ್ವಾಮಿ. ನಿನ್ನ ವಾಕ್ಯ ಹೇಳ್ತದೆ, ನಿನ್ನನ್ನು ನಂಬುವವನು ಸತ್ತರು ಬದುಕುವನು, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಈಗ ತಾನೇ ದೇವ ಸೇವಕರು ಹೇಳಿದಾಗೆ ಸ್ವಾಮಿ, ಅವರು ತಮ್ಮ ವಿಳಾಸವನ್ನು ಇಲ್ಲಿಂದ ಅಲ್ಲಿಗೆ ಬದಲಾಯಿಸಿದ್ದಾರೆ. ನಿನ್ನ ಬಳಿಯಲ್ಲಿದ್ದಾರೆ ಸ್ವಾಮಿ. ಕರ್ತನ ಈ ದಿವಸ ಇವರ ಅಂತಿಮ ಸಂಸ್ಕಾರವನ್ನು ಮಾಡುವಂತ ವೇಳೆಯಲ್ಲಿ ನೀನು ನಮ್ಮೆಲ್ಲರ ಸಂಗಡ ಇದ್ದುಕೊಂಡು ಎಲ್ಲವನ್ನು ನಿನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಅವರನ್ನು ಕಳೆದುಕೊಂಡ ಕುಟುಂಬಕ್ಕೆ ಸ್ವಾಮಿ, ಶರೀರವಾಗಿ ದೇಹವಾಗಿ ಕಳೆದುಕೊಂಡಂತ ಅವರ ಪ್ರಿಯ ಕುಟುಂಬಕ್ಕೆ ನೀನು ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಅವರು ಸಮಾಧಾನದಲ್ಲಿ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಈ ದಿವಸದ ಈ ಒಂದು ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಉಳಿದೆಲ್ಲ ಭಾಗವನ್ನು ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನೀನೇ ಇದನ್ನು ಎಲ್ಲವನ್ನು ನಿನ್ನ ಪವಿತ್ರಾತ್ಮನ ಹತೋಟಿಯಲ್ಲಿ ಇಟ್ಟುಕೊಂಡು ನೀನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲವನ್ನು ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮ ಒಡೆಯನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಆರಾಧನೆ ಮಾಡಿ ಎಲ್ಲರೂ ಕರ್ತನನ್ನು ಆರಾಧಿಸಿ ಮಹಿಮೆಪಡಿಸುವ, ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ. ದೇವರು ಅವರ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳು, ಇದುವರೆಗೆ ದೇವರು ಕಾಪಾಡಿದ್ದಾನೆ, ಪ್ರೊಟೆಕ್ಟ್ ಮಾಡಿದ್ದಾನೆ. ಈ ಲೋಕದಲ್ಲಿ ಅವರನ್ನು ಮಹಿಮೆಯಾಗಿ ಉಪಯೋಗಿಸಿದ್ದಾನೆ. ನೆಕ್ಸ್ಟ್ ವರ್ಷದ ಮಧ್ಯದಲ್ಲಿ ಅವರ ಸಹೋದರಿ ಘೋಷಣೆ ಇದ್ದಾರೆ, ಮತ್ತೆ Praise you, Father. Thank you, Lord. Glorify you. ಪ್ರಿಯರ ಸ್ವಲ್ಪ ಸಮಯ ನಮ್ಮ ಕರ್ತನನ್ನು ಆರಾಧಿಸೋಣ. ಪುನರುತ್ಥಾನವು ಜೀವವುಳ್ಳಾಗಿರುವಂತ ನಮ್ಮ ಕರ್ತನಾದ ಯೇಸುವೆ, we glorify you, we honor you, Lord. Thank you for your presence. ನಮ್ಮನ್ನು ಪ್ರೀತಿಸುವ ಆತನು, ತಾಯಿಯಂತೆ ಸಂತೈಸುವ ಆತನು, ನಿನಗೆ ಸ್ತೋತ್ರ. Thank you, Lord. ಸಂತೈಸುವ ತಾಯಿಯಂತೆ ನನ್ನಯೇಸು ನನ್ನದು, ಸಂತೈಸುವ ತಾಯಿಯಂತೆ ನನ್ನಯೇಸು ನನ್ನದು. Hallelujah,
ಸಂತೈಸುವಂತೆ ನಾವು ದೇವರು ಮಾತಾಡುವಂತೆ ನಾವು ಕೇಳಿಕೊಳ್ಳುವ ನಮ್ಮ ಮಧ್ಯದಲ್ಲಿದ್ದ ಸೇವಕರಾದ ಸಂತೋಷ್ ಐವರು ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ ಶಾಂತಿ ನಿಮಗೆ ಕೊಡುತ್ತೇನೆ, ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಡುತ್ತೇನೆ ಅಂತ ಹೇಳಿದ ಯೇಸುವೆ, ಈ ಸಮಯದಲ್ಲಿ ನಿಮ್ಮ ಸಮಾಧಾನವನ್ನು, ನಿಮ್ಮ ಆದರಣೆ, ನಿಮ್ಮ ಸಂತೈಸುವಿಕೆಯನ್ನು ನಡೆಸುವಿಕೆಯನ್ನು ಬಯಸ್ತೇನೆ. ದೇವರೇ, ನನ್ನೆಲ್ಲರೂ ಬೇಕಾಗಿರುವಂತಹ ಪ್ರಿಯ ವಿಷಯಗಳಿಗಾಗಿ ಅವರ ಜೀವಿತಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಅವರು ನಿಮ್ಮವರಾಗಿ ಜೀವಿಸುವಂತೆಯೂ ನಿಮ್ಮೊಂದಿಗೆ ಜೀವಿಸುವಂತೆಯೂ ವಾಕ್ಯದಲ್ಲಿ ಜೀವಿಸುವಂತೆ ಕೃಪೆ ಮಾಡಬೇಕಾಗಿ ಸ್ತೋತ್ರ. ನಿನ್ನೆ ದಿನದಲ್ಲಿ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ನಿಮ್ಮ ನಿತ್ಯತ್ವದ ನಿತ್ಯ ರಾಷ್ಟ್ರದಲ್ಲಿ ಅವರು ಬಾಧ್ಯರಾಗ್ತಾರೆ. ಕರ್ತನೇ, ನೀವು ಕೊಡುವಂತಹ ಸೌಭಾಗ್ಯ ಅವರು ಬಾಧ್ಯರಾಗುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಕರ್ತನೆ ಅವರು ಬಿಟ್ಟುವಂತಹ ಎಲ್ಲ ಕುಟುಂಬ ವರ್ಗವನ್ನು ಸಂತೈಸಿರಿ, ಆಧರಿಸಿ, ಬಲಪಡಿಸಿ. ಈ ಒಂದು ಅಂತ್ಯ ಸಂಸ್ಕಾರ ಕಾರ್ಯಕ್ರಮ ಪ್ರಸಂಗ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. Praise the Lord. Hallelujah. 2 Timothy chapter 4 verse 7, Apostle Paul says, I have fought the good fight, I have kept my faith, I have finished my race. 2 ತಿಮೋಥಿ 4:5 ಅಪೊಸ್ತಲ ಪೌಲ In church service, was very fervent in the prayer, hearing the word of God, very active in the things. ಮೊದಲನೇ ದಿನ ಮೊದಲುಗೊಂಡು ಬಹಳ ವಾಕ್ಯಕ್ಕಾಗಿ ಆಸಕ್ತಿಯಲ್ಲಿದ್ದಂಥ ವ್ಯಕ್ತಿ. ಅವರು ಪ್ರಯಾಸರಾಗಿದ್ದರು. ಸಭೆಯಾಗಿ ಕೂಡುವುದನ್ನು ಅವರು ಅದನ್ನು ತಪ್ಪಿಸಿಕೊಳ್ತಿರಲಿಲ್ಲ. ಆ ವಾಕ್ಯ ಉಪದೇಶವನ್ನು ಕೇಳುವುದರಲ್ಲಿ ಅವರು ನಿರತರಾಗಿದ್ದರು, ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. So in his body he was an aged man, but in his spirit he was very enthusiastic and very energetic man. ದೇಹದಲ್ಲಿ ಅವರು ಪ್ರಯಾಸ ವ್ಯಕ್ತಿಯಾಗಿದ್ದರು, ಆತ್ಮದಲ್ಲಿ ಒಬ್ಬ ಯವನಸ್ಥ ವ್ಯಕ್ತಿಯಾಗಿ ಅವರು ನಡ್ಕೊಳ್ತಿದ್ರು. Amen. Such a joyfully he used to come to the service and hear the word of God and participate in it. ಬಹಳ ಉಲ್ಲಾಸಕರವಾಗಿ ಅವರು ಸಭೆಗೆ ಬರ್ತಿದ್ದರು ಮತ್ತು ದೇವರ ಸಂಗತಿಗಳಲ್ಲಿ ಆಸಕ್ತಿದಾಯಕವಾಗಿ ಅವರು ಪಾಲ್ಗೊಳ್ಳುತ್ತಿದ್ದರು. And one thing I noted, without meeting all of us, even me also, he will never go back. He will always meet us. ಅವರು ಸಭಾ ಪಾಲಕರುಗಳನ್ನು ಮತ್ತು ಎಲ್ಲರನ್ನು ಭೇಟಿಯಾಗದೆ ಅವರು ಹೊರಗೆ ಹೋಗ್ತಿರಲಿಲ್ಲ. He was a man of respect and man of dignity. ಅವರು ಒಂದು ಬಹಳ ಗೌರವವನ್ನು ಕೊಡುವಂತ ವ್ಯಕ್ತಿ ಇದ್ದರು. So many things we can learn from the Rangel's life. ಈ ಸಂತಾನ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಲಿತೇವೆ. A man with a few words honoring God. That's a great joy. I tell you, for the children and grandchildren, for the entire all of us, it's a great model. The Rangel is a great model for all of us. ಅವರು ಮಾತು ಕಡಿಮೆ ಆದರೆ ದೇವರನ್ನು ಗೌರವಿಸುವಂತ ವ್ಯಕ್ತಿಯಾಗಿದ್ದರು. ಈ ಒಂದು ಅವರ ಮಾದರಿ ಅವರ ಮಕ್ಕಳಿಗೂ ಮತ್ತು ಮೊಮ್ಮಕ್ಕಳಿಗೊಂದು ದೊಡ್ಡ ಮಾದರಿಯಾಗಿದೆ. Apostle Paul says, I have fought the good fight. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. Right? Every born again believer have to stand in the faith. There is a resistance in the natural world against the faith what we believe. ಒಬ್ಬ ಹೊಸದಾಗಿ ಹುಟ್ಟಿದಂತ ವಿಶ್ವಾಸಿ ನಂಬಿಕೆಯಲ್ಲಿ ನೆಲೆಯಾಗಿರಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಸಂಕಟಗಳಿವೆ. Amen. That when you stand in the word of God, you will overcome any challenges that stands against our life. ನಿಮಗೆ ವಿರುದ್ಧವಾಗಿ ಬರುವಂತಹ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕೆಂದರೆ ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾಗಿರಬೇಕು. That's why Apostle Paul says, I have fought the good fight, not the bad fight. Good fight, the fight of faith. ಅದಕ್ಕಾಗಿ ಅಪೊಸ್ತಲ ಪೌಲ ಹೀಗೆ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನಲ್ಲಿರುವ ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ. Next word says, I have finished my race.
ಮತ್ತು ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ ಆತನು ನನ್ನ ಓಟವನ್ನು ನಾನು ಕಡೆಗಾಣಿಸಿದ್ದೇನೆ I ಎಂಬುದಾಗಿ. can gladly say this word is very happy for us. ನಾನು ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ ಈ ವಾಕ್ಯ ಅನ್ನುವಂಥದ್ದು ಈ ಪ್ರಿಯ ಅಕ್ಕನ ಜೀವಿತದಲ್ಲಿ ನೆರವೇರಿದೆ. He have finished a race with joy. ಅವರು ತಮ್ಮ ಓಟವನ್ನು ಸಂತೋಷಭರಿತರಾಗಿ ಮುಗಿಸಿದ್ದಾರೆ. Never complained, never said, oh, I have this age or nothing. Never, you will never hear anything from this mouth. ಯಾವ ತಮ್ಮ ಪ್ರಾಯದ ನಿಮಿತ್ತವಾಗಿ ಯಾವುದೇ ದೂಷಣೆಗಳನ್ನು ಅವರು ಮಾಡಲಿಲ್ಲ. Amen. He stood for the things of God. ಅವರು ದೇವರ ಸಂಗತಿಗಳಿಗಾಗಿ ಅವರು ನೆಲೆ ನಿಂತವರಾಗಿದ್ದಾರೆ. He changed his address. That's what happened. ಅವರು ತಮ್ಮ ವಿಳಾಸವನ್ನು ಬದಲಾಯಿಸಿದ್ದಾರೆ ಅಷ್ಟೇ. He was a man who was looking for the eternity. Then we can always see in his face such a man who lived for Jesus Christ. ಅವರು ತಮ್ಮ ನಿತ್ಯತ್ವಕ್ಕಾಗಿ ಅವರು ಕಾಯ್ದುಕೊಂಡಿದ್ದರು. ಅವರ ಕಣ್ಣುಗಳಲ್ಲಿ ಇದನ್ನು ನಿತ್ಯ ಜೀವವನ್ನು ನಾವು ಕಾಣ್ತಿದ್ದೇವೆ. If a person looking for the eternity, they will not value the things of the world much. ಒಬ್ಬ ವ್ಯಕ್ತಿ ನಿತ್ಯ ಜೀವಕ್ಕಾಗಿ ಎದುರು ನೋಡ್ತಾ ಇದ್ರೆ ಲೋಕದ ಸಂಗತಿಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ. He will never value the things of the world. ಲೌಕಿಕವಾದ ವಿಷಯಗಳಿಗೆ ಆತನು ಹೆಚ್ಚು ಬೆಲೆ He ಕೊಡುವುದಿಲ್ಲ. will value the things of God first and final over his life. ಆತನು ನಿತ್ಯ ಜೀವಕ್ಕೆ ಮತ್ತು ದೇವರ ವಿಷಯಗಳಿಗೆ ಆತನು ಹೆಚ್ಚಾದ ಪ್ರಾಮುಖ್ಯತೆಯನ್ನು ನೀಡುತ್ತಾನೆ. Amen. So next word says, I have kept my faith. ಆತನು ಹೇಳ್ತಾನೆ, ಅಪೊಸ್ತಲ ಪೌಲ ಹೇಳ್ತಾನೆ, ನನ್ನ ನಂಬಿಕೆಯನ್ನು ನಾನು Many ಕಾಪಾಡಿದ್ದೇನೆ. people will start their faith journey, but in middle they will leave everything. When the situation happens, when the challenges happens, then we say, why these things are happening in my life? I don't want anything. I don't want to come to church. ಅನೇಕ ಜನರು ಪ್ರಾರಂಭದಲ್ಲಿ ತಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ತಾರೆ. ತದನಂತರ ಸವಾಲುಗಳು ಸಮಸ್ಯೆಗಳು ಬಂದಾಗ ಇಲ್ಲ ಇದನ್ನು ಬಿಟ್ಟು ಬಿಡ್ತೇನೆ ಎಂಬುದಾಗಿ, ನನಗೆ ಸಭೆ ಬೇಡ, ಪ್ರಾರ್ಥನೆ ಬೇಡ ಎಂಬುದಾಗಿ ಬಿಟ್ಟು ಬಿಡ್ತಾರೆ. But when you look into the life of Uncle Richard, to the last word, he stood for the faith. ಆದರೆ ಅಂಕಲ್ ರಿಚರ್ಡ್ ಅವರ ಜೀವಿತದಲ್ಲಿ ನಾವು ನೋಡುವಾಗ ಅವರು ಕಡೆಯವರೆಗೂ ಅದರಲ್ಲಿ ನೆಲೆ When ನಿಂತವರಾಗಿದ್ದಾರೆ. I look this family, they are standing for the faith with the joy, serving the Lord in the grace of God. ಈ ಕುಟುಂಬವನ್ನು ನೋಡುವಾಗ ಅವರು ಉಲ್ಲಾಸ ಭರಿತರಾಗಿ ಸಂತೋಷ ಭರಿತರಾಗಿ ದೇವರ ಕೃಪೆಯನ್ನು ಆತುಕೊಂಡವರಾಗಿ ಅವರು ನಿಂತುಕೊಂಡಿದ್ದಾರೆ. Today many of you came here to honor the uncle because he lived a life of dignity. ಇವತ್ತು ಅನೇಕ ಜನರು ಈ ಅಂಕಲ್ ಅನ್ನು ನೀವು ನೋಡ್ಲಿಕ್ಕೆ ಬಂದಿದ್ದೀರಿ. ಈ ಪ್ರಿಯ ಅಂಕಲ್ ಒಳ್ಳೆಯ ಜೀವಿತವನ್ನು ಇವರು ಜೀವಿಸಿದ್ದಾರೆ. Amen. The reason is he is a child of God. ಯಾಕಂದ್ರೆ ಅವರು ದೇವರ ಮಗುವಾಗಿದ್ದಾರೆ. Gospel of John chapter 3 verse 16 says, for God so loved the world, he given to his only begotten Son for us, that whosoever believe in shall not perish, but they have everlasting life, eternal life. ಯೋಹಾನನ ಸುವಾರ್ತೆ 3:16 ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯುವರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. The greatest joy in this world, nothing else, to be the partaker of the eternal life. ಈ ಲೋಕದಲ್ಲಿ ಬಹಳ ಸಂತೋಷಕರವಾದ ವಿಚಾರ ಬೇರೆ ಯಾವುದಲ್ಲ, ನಿತ್ಯ ಜೀವವನ್ನು ನಾವು ಪಡೆದುಕೊಳ್ಳುವಂತದಾಗಿದೆ. Not the money, not the fame, not the riches, not any of these things, that all will be there. But the greatest thing, if you have Jesus in your life will be greatly blessed. ಯಾವುದೇ ಹಣ ಅಲ್ಲ, ಘನತೆ ಅಲ್ಲ, ಕೀರ್ತಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ತ ಯೇಸುವನ್ನು ಅರಿಯುವಂತದೇ ಅದು ದೊಡ್ಡ ಸಂಗತಿಯಾಗಿದೆ. When a person accepted Jesus as Lord and Savior, that person will always have a eternal hope in their life. ಒಬ್ಬ ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕನೆಂದು ಅಂಗೀಕಾರ ಮಾಡಿದಾಗ ಆತನಲ್ಲಿ ಯಾವಾಗಲೂ ನಿತ್ಯ ಜೀವ ಇದೆ. Amen. He will always walk with the fellowship with Jesus. ಆತನು ಯಾವಾಗಲೂ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಡೆಯುತ್ತಾನೆ. In that fellowship, he can overcome any situation in this world. ಆ ಅನ್ಯೋನ್ಯತೆಯಲ್ಲಿ ಈ ಲೋಕದಲ್ಲಿರುವ ಎಲ್ಲ ಸಂಕಟಗಳು ಆತನು ಮೆಟ್ಟಿ ನಿಲ್ಲುತ್ತಾನೆ. Amen. And when we look at the Apostle Paul says, for me to live here and be with Jesus is great, he is saying. ಅಪೊಸ್ತಲ ಪೌಲನು ಹೀಗೆ ಹೇಳ್ತಾನೆ, ನಾನು ಯೇಸುವಿನೊಂದಿಗೆ ಇರುವಂತದ್ದು ಉತ್ತಮ ಎಂಬುದಾಗಿ ಆತನು ಹೇಳ್ತಾನೆ. All right. Many of the time people will think this, when a person leave this body, yes, of course, it is a pain naturally, but for that person, it's a great joy. Why? Because he is seeing Jesus face to face. ಒಬ್ಬ ವ್ಯಕ್ತಿ ದೇಹವನ್ನು ಬಿಟ್ಟಾಗ, ವಿಶ್ವಾಸ ದೇಹವನ್ನು ಬಿಟ್ಟಾಗ ಕುಟುಂಬದವರಿಗೆ ಅನೇಕ ಜನರಿಗೆ ಸಂಕಟ ಆಗ್ಬೋದು, ದುಃಖ ಆಗ್ಬೋದು, ಆದರೆ ಆ ವ್ಯಕ್ತಿಗೆ ಅದು ಬಹಳ ಉಲ್ಲಾಸವಾಗಿರುತ್ತದೆ. ಯಾಕಂದ್ರೆ ಆತನು ನಿತ್ಯತೆಗೆ ಕ್ರಿಸ್ತ ಯೇಸುವಿನೊಟ್ಟಿಗೆ ಇರುತ್ತಾನೆ. Amen. In the book of Hebrews chapter 12 verse 2 says, let us run the race that has been set before us. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. Every one of us here, all also are here, you all have a race to run in this world.
ಇಲ್ಲಿರುವ ಪ್ರತಿಯೊಬ್ಬರಿಗೂ ನಿಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಒಂದು ಓಟ ಇದೆ. But here is the question: are you running the race, the purpose of God over your life? ಒಂದು ಪ್ರಶ್ನೆ ಏನೆಂದರೆ ಆ ದೇವರು ಇಟ್ಟಂತ ಉದ್ದೇಶದಲ್ಲಿ ಆ ಓಟವನ್ನು ನೀವು ಓಡ್ತಾ ಇದ್ದೀರಾ? When a person walk in the plan and the purpose of God in this world, ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ದೇವರು ತನಗೆ ಇಟ್ಟಂತ ಉದ್ದೇಶ ಮತ್ತು ಯೋಜನೆಯಲ್ಲಿ ನಡೆಯುವುದಾದ್ರೆ he will never have a regret in his life. ಅದರ ಜೀವಿತದಲ್ಲಿ ಯಾವುದು ತಡೆ ಆಗುವುದಿಲ್ಲ. He will not have a regret. He will never worry about, oh, I missed these things. He will always have a real joy in his life. ಆತನು ನಾನು ಏನಾದರೂ ಕಳೆದುಕೊಂಡಿದ್ದೇನೆ ಎಂಬುದಾಗಿ ಎನಿಸುವುದಿಲ್ಲ. ಆತನು ಎಲ್ಲವನ್ನು ನಾನು ಪಡೆದುಕೊಂಡಿದ್ದೇನೆ, ಸಂತೋಷವಾಗಿದ್ದೇನೆ ಎಂಬುದಾಗಿ. Every day is a joy with the Lord. ಕರ್ತನೊಂದಿಗೆ ಪ್ರತಿದಿನ ಅದು ಉಲ್ಲಾಸದಾಯಕವಾಗಿರುತ್ತದೆ. Why? Because I am running the race that has been set before me. ಯಾಕಂದರೆ ನಾನು ನನಗೆ ಇಟ್ಟಂತ ನೇಮಕವಾದ ಓಟವನ್ನು ನಾನು ಓಡ್ತಾ ಇದ್ದೇನೆ. Amen. Avraham ran the race and finished the race and kept his faith till his last breath. ಪ್ರಿಯ ಅಂಕಲ್ ಅವರಿಗೆ ಇಟ್ಟಂತ ಓಟವನ್ನು ಓಡಿದ್ದಾರೆ, ಆ ಓಟವನ್ನು ಮುಗಿಸಿದ್ದಾರೆ ಮತ್ತು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದಾರೆ. Jesus is coming soon. When Jesus is coming, he also will Jesus will come into his world. ಕರ್ತನಾದ ಯೇಸು ಆತನು ತಿರುಗಿ ಬರುತ್ತಾನೆ. ಆತನು ಬರುವಾಗ ಪ್ರಿಯ ಅಂಕಲ್ ಕೂಡ ಅವರೊಟ್ಟಿಗೆ ಬರುತ್ತಾರೆ. You know, it's not a story. Jesus, he's a real person. He died for our sin. He died and rose again on the third day. ಯೇಸು ಎಂಬುದು ಕಾಲ್ಪನಿಕ ಕಥೆ ಅಲ್ಲ. ಆತನು ನಮಗೋಸ್ಕರ ಸತ್ತಿದ್ದಾನೆ. ಆತನು ಮರಣವನ್ನು ಅನುಭವಿಸಿ ಆತನು ಮೂರನೇ ದಿನದಲ್ಲಿ ಆತನು ಎದ್ದು ಬಂದವನಾಗಿದ್ದಾನೆ. ಆತನು ಜೀವಿಸುತ್ತಿದ್ದಾನೆ. When you commit your life to Jesus Christ, your life will never ever be the same. ನಿಮ್ಮ ಜೀವಿತವನ್ನು ಯೇಸುವಿಗೆ ಸಮರ್ಪಣೆ ಮಾಡುವಾಗ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. Your life will turn from sorrow to joy and peace in your life. ನಿಮ್ಮ ಜೀವಿತವು ದುಃಖಕ್ಕೆ ಬದಲಾಗಿ ನಿಮ್ಮ ಜೀವಿತದಲ್ಲಿ ಆನಂದ ಉಂಟಾಗುವುದು. I seen in Rihanna's life. ನಾನು ಪ್ರಿಯ ಅಂಕಲ್ನ ಜೀವಿತದಲ್ಲಿ ನಾನು ನೋಡಿದ್ದೇನೆ. Every day with the joy he lived in the things of God. ಅವರು ಪ್ರತಿದಿನ ದೇವರ ಸಂಗತಿಗಳಲ್ಲಿ ಉಲ್ಲಾಸಭರಿತರಾಗಿ ಅವರು ಜೀವಿಸಿದ್ದಾರೆ. The reason is because he is a child of God. ಯಾಕಂದರೆ ಒಂದು ಕಾರಣವೇನೆಂದರೆ ಅವರು ದೇವಪುತ್ರರಾಗಿದ್ದಾರೆ. He lived according to the word of God. That's a great thing we can follow from our his life. ಅವರು ವಾಕ್ಯದಲ್ಲಿ ಜೀವಿಸುತ್ತಾರೆ. ಇದು ನಾವು ಅವರನ್ನು ಹಿಂಬಾಲಿಸುವ ಒಂದು ಸಂಗತಿಯಾಗಿದೆ. Amen. So I want to encourage each one of you. ಪ್ರತಿಯೊಬ್ಬರಿಗೆ ನಾನು ಎನ್ಕರೇಜ್ ಮಾಡುತ್ತೇನೆ. Your life will never be the same. When you receive the eternal life, you will walk in joy, you will walk in peace, you will walk in the dignity. ನೀವು ನಿತ್ಯ ಜೀವವನ್ನು ಪಡೆದುಕೊಂಡಾಗ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ನೀವು ಉಲ್ಲಾಸದಾಯಕರಾಗಿ ನೀವು ಒಂದು ಕೀರ್ತಿಯಲ್ಲಿ ನಡೆಯುತ್ತೀರಿ. And I pray that may the Lord comfort all the beloved family and tell you this for is a loss, for the heaven it is a gain. ನಾನು ಪ್ರಾರ್ಥಿಸ್ತೇನೆ ಕುಟುಂಬದವರಿಗೆ ದೇವರು ಆದರಣೆಯನ್ನು ಕೊಡಲಿ. ಇದು ನಮಗೆ ಒಂದು ಲಾಸ್ ಎಂಬುದಾಗಿ ಅನಿಸಬಹುದು, ಆದರೆ ಪರಲೋಕಕ್ಕೆ ಒಂದು ಲಾಭದಾಯಕ. His life is not, he just moved from earthly address into the heavenly address. That's it. ಅವರ ಜೀವಿತ ಕೊನೆ ಆಗಲಿಲ್ಲ. ಅವರು ಇಲ್ಲಿಂದ ಅವರ ವಿಳಾಸವನ್ನು ಬದಲಾಯಿಸಿದ್ದಾರೆ ಅಷ್ಟೇ. Amen. He is watching from the heaven. ಅವರು ಪರಲೋಕದಿಂದ ನೋಡ್ತಾ ಇದ್ದಾರೆ. Many of the time when someone dies, they say it's finished. No, their life in the earth finished, but they have an everlasting, eternal life be with Jesus. ಕೆಲವೊಮ್ಮೆ ದೇಹವನ್ನು ಬಿಟ್ಟಾಗ ಅನೇಕರು ಎಣಿಸ್ತಾರೆ ಎಲ್ಲ ಮುಗೀತು ಎಂಬುದಾಗಿ. ಇಲ್ಲ, ಅವರು ಪರಲೋಕದಿಂದ ಅವರು ನೋಡ್ತಾ ಇದ್ದಾರೆ. Amen. They are living with Jesus. That's why Apostle Paul says, to be with Jesus is greater. To be depart from here and be with Jesus far better for me. ಹಾಗಾಗಿ ಅಪೊಸ್ತಲ ಪೌಲನಲ್ಲಿ ಇಲ್ಲಿಂದ ಹೋಗಿ ಕ್ರಿಸ್ತನೊಟ್ಟಿಗೆ ಇರೋದು ಅದು ಉತ್ತಮ ಎಂಬುದಾಗಿ ಹೇಳ್ತಾರೆ. Amen. Father, I thank you for each of these precious family and all these dear ones and everybody present in this place. ದೇವರೇ ಈ ಸ್ಥಳದಲ್ಲಿರುವಂತಹ ಕುಟುಂಬದವರು ಇರುವಂತಹ ಪ್ರಿಯರಿಗಾಗಿ I pray the Holy Spirit, the God of all comfort each one of them. ಸಂತೈಸುವ ದೇವರು ಪ್ರತಿಯೊಬ್ಬರನ್ನು ಸಂತೈಸಲಿ. And I pray that the life that he lived, let them lead and continue to live an example life for Jesus Christ. ಮತ್ತು ಇವರು ಜೀವಿಸಿದ ಒಂದು ಮಾದರಿ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸುವಂತಾಗಲಿ. I give all the glory and praise to you. ಎಲ್ಲ ಘನಮಾನ In Jesus' name. Amen. ದೇವರ ವಾಕ್ಯ ಹೇಳಿದೆ, ಪರಲೋಕದಿಂದ ಒಂದು ಶಬ್ದವು ಕೇಳಿಸಿತು, ಇಂದಿನಿಂದ ಕರ್ತನ ಭಕ್ತರಾಗಿ ಸತ್ತವರು ಧನ್ಯರು ಎಂದು ಬರೆ. ಆತ್ಮನು ಹೌದು ಧನ್ಯರೇ, ಅವರ ಕಷ್ಟಗಳು ತೀರಿಯುವುದು, ಅವರ ಸುಕೃತ್ಯಗಳು ಅವರೊಡನೆ ಹೋಗುವುದು. ಈ ಸಹೋದರ ಏನೆಲ್ಲ ಕ್ರಿಸ್ತನಲ್ಲಿ ಇದ್ದುಕೊಂಡು ಸುಕೃತ್ಯಗಳನ್ನು ಮಾಡಿದ್ದಾನೆ ಅದೆಲ್ಲ ರಿವಾರ್ಡ್ ಅವರಿಗೆ ಇದೆ. ಸತ್ಯವೇದ ಹೇಳ್ತದೆ 5ನೇ ಅಧ್ಯಾಯ 10ನೇ ವಚನ 2 ಕೊರಿಂಥಿಯರು
ಪ್ರತಿಯೊಬ್ಬರು ತಾನು ದೇಹದಲ್ಲಿ ಮಾಡಿದಂಥ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ತಕ್ಕ ಪ್ರತಿಫಲವನ್ನು ಹೊಂದುವಂತೆ ಯಥಾಸ್ಥಿತಿಯಲ್ಲಿ ಕರ್ತನ ನ್ಯಾಯ ಸಿಂಹಾಸನದ ಮುಂದೆ ಅವರು ನಿಲ್ಲಿಕ್ಕಿದ್ದಾರೆ. ಇವರು ಏನೆಲ್ಲ ಒಳ್ಳೆಯ ಕ್ರಿಯೆಗಳನ್ನು ಕ್ರಿಸ್ತನಲ್ಲಿ ಇದ್ದುಕೊಂಡು ಮಾಡಿದ್ದಾರೋ ಅದಕ್ಕೆಲ್ಲ ಅವರಿಗೆ ರಿವಾರ್ಡ್ ಪ್ರತಿಫಲ ಸಿದ್ಧವಾಗಿದೆ. ಅದರಿಂದ ಇವರ ಪರಿಚಯವನ್ನು ಮಾಡಲಿಕ್ಕೆ ಅವರ ತಮ್ಮನಾದ ಸಹೋದರ ಜಾನ್ ಶರೀಫ್ ಅವರು, ಸಹೋದರ ರಿಚರ್ಡ್ ಆನಂದ್ ಶರೀಫ್ ಅವರ ಬಗ್ಗೆ ಪರಿಚಯ ಮಾಡಲಿಕ್ಕೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಮಹೋನ್ನತ ನಾಮಕ್ಕೆ ಎಲ್ಲ ಕಾಲಗಳಲ್ಲಿಯೂ ಸ್ತುತಿ ಘನತೆ ಮಹಿಮೆ ಉಂಟಾಗಲಿ. ನಮ್ಮ ತಂದೆ ತಾಯಿಯ ಹೆಸರು ಎಡ್ವರ್ಡ್ ಶಿರಿ ಮತ್ತು ಇವ್ಯಾಂಜಲಿನ್ ಶಿರಿ. ದೊಡ್ಡ ಕುಟುಂಬ ನಮ್ಮದು. ನಾವು 7 ಮಂದಿ ಗಂಡು ಮಕ್ಕಳು, ಒಬ್ಬ ಮಗಳು, ನನ್ನ ಅಕ್ಕ. ಸೊ ದೇವರ ಕೃಪೆಯಲ್ಲಿ ಚಿಕ್ಕ ಪ್ರಾಯದಿಂದ ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳು ಭಯಭಕ್ತಿಯಲ್ಲಿ ಬೆಳೆಸುತ್ತಾ ಬಂದವರು. ನಾವು CSI ಸಭೆಗೆ ಹೋಗುವಂಥವರಾಗಿದ್ದೆವು. ಆದರೆ ದೇವರ ಉನ್ನತ ಕಾರ್ಯದ ಮೂಲಕವಾಗಿ ನಂತರ ವಿಶ್ವಾಸಿ ಸಭೆಗಳಲ್ಲಿ ನಾವು ಪಾಲ್ಗೊಳ್ತಾ ಬಂದಿದ್ದೇವೆ. ನನ್ನ ಹಿರಿಯಣ್ಣ ಗ್ಲಾಡ್ಸನ್ ಇಮ್ಯಾನ್ಯುಯಲ್ ಶಿರಿ ಅವರು ಕರ್ತನ ನಿದ್ರೆ ಹೋಗಿದ್ದಾರೆ. ಅದಾದ ನಂತರ ವಿಲ್ಸನ್ ಶಿರಿ ಕರ್ತನ ನಿದ್ರೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ಪ್ರಸಿ ಶಿರಿ ಅವರು ಬಂದಿದ್ದಾರೆ, 3ನೇ ಅಣ್ಣ. ಅದಾದಮೇಲೆ ರೋಸ್ಬೆಲ್ ನನ್ನ ಅಕ್ಕ. ಅದಾದಮೇಲೆ ಆಸ್ಬೆಲ್ ಜಾಸ್ಮಿನ್ ಶಿರಿ, ನಂತರ ರೊನಾಲ್ಡ್ ಶಿರಿ ಮತ್ತು ರಿಚರ್ಡ್ ಆನಂದ್ ಶಿರಿ, ಜಾನ್ ಶಿರಿ. ಇಷ್ಟು ವರ್ಷಗಳಲ್ಲಿ ನಾನು ಕಂಡಂಥ ಒಂದು ದೊಡ್ಡ ವ್ಯತ್ಯಾಸ ನನ್ನ ಅಣ್ಣನಲ್ಲಿ ರಿಚರ್ಡ್ ಶಿರಿ. ಅವರ 82 ವರ್ಷ ದೇವರಲ್ಲಿ ದೇವರ ಕೃಪೆಯಲ್ಲಿ ಅವರು ಜೀವಿಸ್ತಾ ಬಂದಂಥವರು. ಕೊನೆಯ ವರ್ಷಗಳಲ್ಲಿ ರಕ್ಷಣೆಯ ಕಾರ್ಯ ಅವರ ಜೀವಿತದಲ್ಲಿ ಆಗಿ ಕ್ರಿಸ್ತನನ್ನು ಪರಿಪೂರ್ಣವಾಗಿ ಸ್ವೀಕರಿಸಿ ಜೀವವುಳ್ಳ ಸಭೆಯಲ್ಲಿ ದೇವರನ್ನು ಆರಾಧಿಸ್ತಾ ಬೆಳೆಸಿಕೊಂಡು ಜೀವಿತದಲ್ಲಿ ಬಂದಂಥ ಅಣ್ಣ ಇತ್ತೀಚಿನ ವರ್ಷಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆತ್ಮಿಕ ಜೀವಿತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜೀವನ ಸಭೆಗೆ ಸೇರಿಸಲ್ಪಟ್ಟ ಮೇಲೆ ಅವರಲ್ಲಿ ನೋಡಿದಂಥ ಆನಂದ ನನಗೆ ಅನಿಸ್ತು ಪರಿಪೂರ್ಣ ಆನಂದ, ಸಮೃದ್ಧಿಯಾದ ಜೀವಿತ. ಅದನ್ನು ಹಂಚಿಕೊಳ್ತಾ ಬರ್ತಾ ಇದ್ರು. ನಾವು ಮೈಸೂರಿನಲ್ಲಿರೋದು, ಆದರೆ ನಮ್ಮ ಟೆಲಿಫೋನಿಕ್ ಡಿಸ್ಕಷನ್ಸ್ ಎಲ್ಲ ಆಗಿದ್ದಾಗೆ ಆಗ್ತಾ ಇತ್ತು. ಹೋದ ತಿಂಗಳು ಜುಲೈ 10ನೇ ತಾರೀಕು ಅವರ 82ನೇ ಬರ್ತ್ಡೇ. ಆಗ ನಾನು ಶ್ರೀಮತಿ ದೀನಾ ಶ್ರೀ ಬಂದಿದ್ವಿ. ನಾವು ಕುಟುಂಬದ ಜೊತೆಗೆ ಸೇರಿ, ಅಂದರೆ ನಮ್ಮ ಅಣ್ಣ ರಿಚರ್ಡ್ ಶಿರಿ, ಪ್ರಫುಲ್ಲ ಶಿರಿ, ನನ್ನ ಅತ್ತಿಗೆ, ಅವರ ಮಕ್ಕಳು, ಮೊಮ್ಮಕ್ಕಳು ಸೇರಿ ದೇವರನ್ನು ಘನಪಡಿಸುವ ದಿನವಾಗಿ ನಮಗೆ ಅನ್ವಯಿಸಿಕೊಟ್ಟರು ದೇವರು. ದೇವರ ನಮಗೆ ಸ್ತೋತ್ರ. ದೇವರ ಕೃಪೆಯಲ್ಲಿ ಅವರ ಆನಂದ ಪರಿಪೂರ್ಣವಾಗಿರುವಂಥದ್ದು ಹೋದ ತಿಂಗಳು ಬಂದಾಗ ನಾನು ನೋಡಿದೆ. ಹೃದಯ ತುಂಬಿ ಹೇಳಿದಂಥ ಮಾತುಗಳು. ಶಾರೀರಿಕವಾಗಿ ಬಹಳ ಬಾಧಿತರಿದ್ದರು. ಆಗಿದ್ದಾಗೆ ವೀಸಿಂಗ್ ಕಾಣಿಸ್ಕೊಳ್ತಾ ಇತ್ತು. ಆದರೆ ಅವರ ನರಳಾಟದಲ್ಲಿಯೂ ಕ್ರಿಸ್ತನಲ್ಲಿ ಸಂತೋಷಿಸುವಂಥ ಸಮಯವನ್ನು ನಾವು ನೋಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಈ ಸಮಯದಲ್ಲಿ ಕಳೆದ ಜುಲೈ ತಿಂಗಳಲ್ಲಿ ಬರ್ತ್ಡೇ ಆದಮೇಲೆ ನಾವು ಅಣ್ಣ ಒಂದು ತೀರ್ಮಾನ ಮಾಡಿದ್ವಿ. ಅವ್ರದ್ದು ಬರ್ತ್ಡೇ 10th ಜುಲೈ ಗುರುವಾರ ಬಿದ್ದಿತ್ತು.
ನಾವು ಇನ್ಮೇಲೆ ಮೈಸೂರು ಮತ್ತು ಮಣಿಪಾಲ್ ಅಥವಾ ಮಂಗಳೂರು ಪ್ರತಿ ಗುರುವಾರ ನಾವು ಮಾತಾಡಲೇಬೇಕು. ನನಗೆ ಆಸಕ್ತಿ ಇದ್ದಿದ್ದು ಈ ವರ್ಷಗಳಲ್ಲಿ ದೇವರಲ್ಲಿ ಇನ್ನೂ ಎಷ್ಟು ಉನ್ನತ ಅನುಭವ ಆಗ್ತಾ ಇದೆ ಕೇಳೋದಕ್ಕೆ ನನಗಿಷ್ಟ. ನಾವು ಒಪ್ಪಂದ ಮಾಡಿದಂತೆ ಪ್ರತಿ ಗುರುವಾರ ಅದಾದ ನಂತರ ನಾನು ಮಾಡ್ತಾ ಇದ್ದೆ, ಇನ್ನೊಂದು ವಾರ ಅವ್ರು ಮಾಡ್ತಾ ಇದ್ರು. ಹೀಗೆ ಕಳೆದ ಗುರುವಾರದಲ್ಲಿ ನಾನು ಕೇಳಿದೆ, ಅಣ್ಣ ಹೇಗಿದ್ದೆ ನೀವು, ಹೇಗೆ ಅನಿಸ್ತದೆ ಅಂತ. ಸೊ ಅವ್ರು ಹೇಳಿದ್ರು, ಹೃದಯದಲ್ಲಿ ತುಂಬ ಸಂತೋಷ, ಶರೀರದಲ್ಲಿ ಬಹಳ ಬಾಧೆ, ವೀಸಿಂಗ್ ತಿರ್ಗಾ ಯಾಕೆ ನನ್ನಲ್ಲಿ ಬಂದಿದೆ, ಆದರೆ ಇಷ್ಟವರೆಗೂ ಆ ರೀತಿಯ ವೀಸಿಂಗ್ ಬಂದಿರಲಿಲ್ಲ ಅಂತ. ನಾನು ಹೇಳಿದೆ, ಅದೇ ದೇವರು ನಿಮ್ಮನ್ನು ಸ್ವಸ್ಥಪಡಿಸ್ತಾನೆ, ನಂಬಿಕೆ ನನ್ನಲ್ಲಿ ಇದೆ ಅಂತ ಹೇಳಿದ್ರು. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಮರಣದ ಸುದ್ದಿ ಬಂತು. ಕರ್ತನಲ್ಲಿ ಬೇರೆ ದೇವರ ನಾಮಕ್ಕೆ ಸ್ತೋತ್ರ. ಸೊ ದೇವರ ಕೃಪೆಯಲ್ಲಿ ಅವರಿಗೆ ಕೊಟ್ಟಂತ ಮಕ್ಕಳು ಮೂರು ಮಕ್ಕಳಲ್ಲಿ ಅರುಣಾ ಶಕಿಲಾ ಮಾಬೆ, ಸಂತೋಷ್ ಸಿರಿ ಮತ್ತು ಡಾರಿಸ್ ಬಲ್ಗೇರ. ನಮ್ಮ ಕುಟುಂಬ ತುಂಬ ಮಕ್ಕಳು ಮೊಮ್ಮಕ್ಕಳು ಇರೋದ್ರಿಂದ ಆಗಿದ್ದಾಗ ಹೆಸರುಗಳ ಕನ್ಫ್ಯೂಷನ್ ಇರ್ತದೆ. ಆದರೆ ನಮ್ಮ ದೃಷ್ಟಿಗೆ ಬರುವಂಥದ್ದು ಕ್ರಿಸ್ತನಲ್ಲಿ ಬೆಳೆಯುವಂಥ ಮಕ್ಕಳು ಮೊಮ್ಮಕ್ಕಳುಗಳು. ಆ ರೀತಿಯಲ್ಲಿ ದೇವರು ನನ್ನ ಅಣ್ಣನನ್ನು ಪ್ರೀತಿಸಿ ಆತನು ದೊಡ್ಡ ಕಾರ್ಯ ಮಾಡಿ, ರಕ್ಷಣೆ ಕಾರ್ಯ ಮಾಡಿ, ಜೀವನ ಸಭೆಯಲ್ಲಿ ನಿರಂತರ ಕರ್ತನನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕರ್ತನಲ್ಲಿ ಆನಂದಿಸುತ್ತಾ ಬಂದಂಥ ಈ ಎಲ್ಲ ಕಳೆದ ವರ್ಷಗಳಿಂದ ಇಲ್ಲಿಯವರೆಗೂ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗಿದ್ದೇನೆ. ಅದರಿಂದ ಮಕ್ಕಳು ಮೊಮ್ಮಕ್ಕಳುಗಳನ್ನು ಧರ್ಮೋಪದೇಶಕಾಂಡ 7:9 ಹೇಳ್ತದೆ, ಯಾರ್ಯಾರು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಆತನ ನಂಬಿಗಸ್ತನು 1000 ತಲೆಗಳವರೆಗೂ ಆಶೀರ್ವಾದವನ್ನು ಕೊಡುತ್ತಾ ಬರುವಂಥ ದೇವರು. ಎಣಿಸ್ಲಿಕ್ಕಾಗೋದಿಲ್ಲ. ಮೊಮ್ಮಕ್ಕಳು ನೋಡಿದ ತಕ್ಷಣ ಎಕ್ಸೈಟ್ಮೆಂಟ್ ತಾತ ಅಥವಾ ಅಜ್ಜ ಅಜ್ಜಿಯರಿಗೆ ಆಗ್ತದೆ. ಅವರ ನೆಕ್ಸ್ಟ್ ಜನರೇಷನ್ ನೋಡುವಾಗ ಇದು 1000 ತಲೆಗಳು. ಸೊ ದೇವರ ನಾಮಕ್ಕೆ ಸ್ತೋತ್ರ. ಆ ರೀತಿಯ ಒಂದು ಭಯಭಕ್ತಿಯ ಜೀವಿತಕ್ಕೆ ಅಣ್ಣ ಸೇರಲ್ಪಟ್ಟು ಮಕ್ಕಳು ಮೊಮ್ಮಕ್ಕಳು ಸೇರಿ ಬಂದಿದ್ದಾರೆ. ನಮ್ಮ ಮೊದಲಿನ ಬ್ಲ್ಯಾಕ್ ಶ್ರೀ ಅವರ ಮಗ ದೇವರ ಸೇವಕರು ಆಸ್ಮ್ಯಾನ್ ನೆವಿಲ್ ಶ್ರೀ ಸಹ ಈ ದಿನದಲ್ಲಿ ನಮ್ಮ ಜೊತೆಯಲ್ಲಿ ಬಂದು ಪ್ರಾರ್ಥಿಸುವಂಥ ದೇವ್ರ ಕೃಪೆ ಕೊಟ್ಟಿದ್ದಾನೆ. ಮುಖ್ಯವಾಗಿ ಈ ಸಮಯದಲ್ಲಿ ನಾನು ನಮ್ಮ ಸೇವಕರಾದಂಥ ರೋಷನ್ ಲೋಬೋ ಬಹಳ ಪ್ರೀತಿಯಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಮೈಸೂರು ಮಹಾನಗರದಲ್ಲಿ ಇಲ್ಲಿರುವಂಥ ಆ ಸಭೆಯ ಬಗ್ಗೆ, ಸೇವಕರ ಬಗ್ಗೆ, ಅವರ ಕಾರ್ಯಕ್ರಮದ ಬಗ್ಗೆ, ಆರಾಧನೆಯ ತಂಡಗಳ ಬಗ್ಗೆ ಬಹಳಷ್ಟು ಸಭೆಗಳಲ್ಲಿ ದೇವರ ಮಹಿಮೆಗಾಗಿ ಉನ್ನತ ರೀತಿಯ ದೇವರು ಮೆಚ್ಚುವಂಥ ಒಂದು ಸಭೆಯಾಗಿ ಬೆಳೆಯೋದ್ರಿಂದ ಅದರ ಬಗ್ಗೆ ಒಂದು ಉನ್ನತ ಪ್ರಚಾರ, ಅಂದರೆ ಯಾರು ಹೇಳಿ ಮಾಡಿದಂಥ ಪ್ರಚಾರ ಅಲ್ಲ, ಆದರೆ ಹಂಚಿಕೊಳ್ಳುವಂಥ ಸಮಯದಲ್ಲಿ ನಾವೆಲ್ಲದಕ್ಕೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯಾಕಂದರೆ ಕರ್ತನಲ್ಲಿ ಪ್ರಿಯರೇ, ನನ್ನಲ್ಲಿ ದಿನನಿತ್ಯ ಉಜ್ಜೀವನ ಆಗಬೇಕು, ನನ್ನ ಕುಟುಂಬದಲ್ಲಿ ಉಜ್ಜೀವನ ಆಗಬೇಕು, ನನ್ನ ಜೀವನ ಸಭೆಯಲ್ಲಿ ಉಜ್ಜೀವನ ಆಗಬೇಕು ಅಂಥ ಒಂದು ಸಭೆಯ ಮಾದರಿಯನ್ನು ದೇವರು ಅನುಗ್ರಹಿಸಿಕೊಟ್ಟು ದಕ್ಷಿಣ ಕನ್ನಡದಿಂದ ಬೇರೆ ಎಲ್ಲ ಸ್ಥಳಗಳಿಗೂ ದೇವರ ಮಹಿಮೆಗಾಗಿ ಭಕ್ತಿಯ ಒಂದು ಕಾರ್ಯಗಳು ನಡೀತಾ ಇದೆ. ಅದಕ್ಕಾಗಿ ಸ್ತೋತ್ರ. ಸಭೆಯ ಬಗ್ಗೆ ಹೇಳುವಾಗ ನನ್ನ ಅಣ್ಣ ರಿಚರ್ಡ್ ಆನಂದ್ ಶಿರಿ ಅವರ ಮುಖದಲ್ಲಿ ಒಂದು ದೊಡ್ಡ ಹಾವಭಾವನೆಗಳು, ನಾನು ಅದನ್ನು ಇಷ್ಟು ವರ್ಷಗಳು ನಾವು ನೋಡಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನೋಡುವಾಗ ನನಗೆ ಭಾಳ ಸಂತೋಷ ಆಗ್ತದೆ. ಶಾರೀರಿಕವಾಗಿ ನಾನು ಕುಂದಿ ಹೋದ್ರೂ, ಬಲಹೀನನಾದರೂ, ನನಗೆ ಸಭೆಗೆ ಹೋಗಿದ ತಕ್ಷಣ
ಅಲ್ಲಿ ಯಾವಾಗಲೂ ನಿಂತ್ಕೊಳ್ಳೇಬೇಕು ಅನಿಸ್ತದೆ. ನನಗೆ ಆರಾಧನೆ ಮಾಡೋದಕ್ಕೋಸ್ಕರ ನಿಲ್ಲಬೇಕಂತ ಅನಿಸ್ತದೆ. ನನ್ನ ಮಗ ಸೇವೆ ಮಾಡುವಾಗ, ನನ್ನ ಮೊಮ್ಮಕ್ಕಳು ಹಾಡಿನ ತಂಡಗಳಲ್ಲಿ ಅವ್ರು ಪಾಲು ತೆಗೆದುಕೊಳ್ಳುವಾಗ ನನಗಿನ್ನೇನು ಬೇಕು? ನನಗೆ ದೇವರು ನಾನು ಜೀವದಲ್ಲಿರುವಾಗಲೇ ನನ್ನ ಕಣ್ಣುಗಳು ಸೆರೆ ಹಿಡಿದು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ದೇವರು ಮಾಡಿದ್ದಾನೆ. ಪರಲೋಕದ ಒಂದು ದೊಡ್ಡ ಸಂತೋಷ ದೇವರು ನನಗೆ ಅನುಗ್ರಹಿಸಿಕೊಟ್ಟಿದ್ದಾನೆ ಎಂಬುದಾಗಿ. ಪ್ರಿಯರೇ, ಕೀರ್ತನೆ 116:15 ಪ್ರಕಾರ ತನ್ನ ಭಕ್ತರ ಮರಣವನ್ನು ಆತನು ಅಲ್ಪವೆಂದು ಎಣಿಸುವುದಿಲ್ಲ. ಸೊ ಭಕ್ತರಾಗಿ ಜೀವಿಸುವಾಗ ನಾನು ಕಂಡಂತೆ ನಮ್ಮ ಕುಟುಂಬದಲ್ಲಿ ದೇವರ ಕಾರ್ಯವನ್ನು ಮಾಡ್ತಾ ಬಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಅವಕಾಶವನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ದೈವ ಸಂದೇಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು, ನಿರೀಕ್ಷೆಯಿಂದ ತುಂಬಿದಂಥ ದೈವ ಸಂದೇಶವನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ದೇವನಾಮಕ್ಕೆ ಎಲ್ಲ ಕಾಲಗಳಲ್ಲಿಯೂ ಯುಗಗಾಂತರಗಳಲ್ಲಿಯೂ ಉನ್ನತವಾದ ಮಹಿಮೆ ಉಂಟಾಗಲಿ. ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ಕುಟುಂಬದ ಪರವಾಗಿ, ನನ್ನ ಅಣ್ಣನ ಮೇಲಿಟ್ಟಂಥ, ಕುಟುಂಬದ ಮೇಲಿಟ್ಟಂಥ ನಿಮ್ಮ ಎಲ್ಲ ಪ್ರೀತಿಗಾಗಿ ನಾನು ನಿಮಗೆ ಕೃತಜ್ಞತೆಯನ್ನು, ಕುಟುಂಬದ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತೇನೆ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಕೃತಜ್ಞತೆಗಳು, ವಂದನೆಗಳು. ಸಹೋದರ ರಿಚರ್ಡ್ ಆನಂದ್ ಶ್ರೀ ಅವರ ತಮ್ಮ ಜಾನ್ ಶ್ರೀ ಅವರು ಉತ್ತಮವಾಗಿ ಅವರ ಪರಿಚಯವನ್ನು ಮಾಡಿಕೊಟ್ಟರು. ಹೇಗೆ ಅವರ ಕರ್ತನಲ್ಲಿ ಆಸಕ್ತರಾಗಿದ್ದರು, ದೇವರನ್ನು ಪ್ರೀತಿಸ್ತಿದ್ದರು. ಓಕೆ, ಇವರ ಈ ಒಂದು ಜೀವಿತ ನಮ್ಮೆಲ್ಲರಿಗೆ ಮಾದರಿಯಾಗಿರಲಿ. ಅದೇ ರೀತಿ ಕೊನೆಗೆ ನಾವು ಅಂತಿಮ ದರ್ಶನ ಮಾಡುವವರು ಈಗ ಮಾಡಬಹುದು. ಮತ್ತು ಪೆಟ್ಟಿಗೆಯ ಬಾಗಿಲು ಮುಚ್ಚಲ್ಪಡ್ತದೆ. ಎಸ್, Thank you, Jesus. ಸರ್ವಶಕ್ತ ತಂದೆ ನೀನೇ, ಸರ್ವಶಕ್ತ ತಂದೆ ನೀನೇ, ಎಂಥ ಉಲ್ಲಾಸವು, ಸಂತೋಷವು ದೋಷವು ನಿನ್ನನ್ನಾರಾಧಿಸಲು ಎಂಥ ಉಲ್ಲಾಸವು, ಸಂತೋಷವು ನಿನ್ನನ್ನಾರಾಧಿಸಲು ಎಂಥ ಉಲ್ಲಾಸವು, ಸಂತೋಷವು ನಿನ್ನನ್ನಾರಾಧಿಸಲು. ಸೃಷ್ಟಿಕರ್ತ ತಂದೆ
ಸಂತೋಷವು ನಿನ್ನನ್ನಾರಾಧಿಸಲು ನಂಬಿಕಸ್ತ ತಂದೆಯು ನೀನೇ ನಂಬಿಕಸ್ತ ತಂದೆಯು ನೀನೇ ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಕೊನೆಯದಾಗಿ ಈ ಪಾರ್ಥಿವ ಶರೀರವನ್ನು ನಾವು ಹೊಂಡದ ಬಳಿಗೆ ಕೊಂಡೋಗ್ಲಿಕ್ಕಿದ್ದೇವೆ. ನಾವೆಲ್ಲರೂ ಹೊಂಡದ ಬಳಿಗೆ ಹೋಗುವ. ಓಶವು ನಿನ್ನನ್ನಾರಾಧಿಸಲು ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂಥ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು ಎಂಥ ಉಲ್ಲಾಸ. ಓಕೆ, ಈಗ ನಮ್ಮ ಮಧ್ಯದಲ್ಲಿದ್ದ ಜೋಸೆಫ್ ಅಯ್ಯ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡಿದ್ದಾರೆ. ಪ್ರೀತಿ ಸ್ವರೂಪನಾದ ನಮ್ಮ ಕಾರ್ಯಲೋಕದ ಮದುವೆಯಾದ ಸಮಯದಲ್ಲಿ ಮಕ್ಕಳು ನಾವು ಈ ಸಮಾಧಿ ಬಳಿಯಲ್ಲಿ ಕೂಡಿಕೊಂಡಿದ್ದೇವೆ. ನಾವು ಯಾಕೆ ಕೂಡಿಕೊಂಡಿದ್ದೇವೆ ನೀನು ಬಲ್ಲಿ ನಮ್ಮ ಪ್ರಿಯ ಸಹೋದರನನ್ನು ನೀನು ನಿನ್ನ ಬಳಿಗೆ ಕರೆದುಕೊಳ್ಳುವುದು ನಿನಗೆ ಸರಿ ಕಂಡದ್ದರಿಂದ ನೀನವರನ್ನು ನಿನ್ನ ಬಳಿಗೆ ಕರೆದುಕೊಂಡಿದ್ದೆ. ಲೌಕಿಕ ಲೋಕದಲ್ಲಿ
ಅವರೊಂದಿಗೆ ಜೀವಿಸಿದಂಥ ನಮಗೆ ಕಷ್ಟಗಳು, ಬೇನೆಗಳು, ನೋವಾಗುವುದಾದರೂ ಅವರು ನಿನ್ನ ಬಳಿಯಲ್ಲಿದ್ದಾರೆ, ನಿನ್ನ ಸಂತೋಷದಲ್ಲಿ ಭಾಗಿಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವಾಗ ಕರ್ತನೆ ಅವರನ್ನು ನಿನ್ನ ಬಳಿಗೆ ನೀನು ಕರೆದುಕೊಂಡು ಲೋಕದ ಅವರು ಅನುಭವಿಸಿದ ಎಲ್ಲ ಕಷ್ಟ ಬಾಧೆಗಳಿಂದ ವಿಮುಕ್ತಗೊಳಿಸಿ ನಿನ್ನ ಬಳಿಯಲ್ಲಿ ಅವರು ಸಂತೋಷದಲ್ಲಿ ಇರುವಂತೆ ಮಾಡಿದ್ದಕ್ಕಾಗಿ ಹೇಳುತ್ತಾರೆ. ದಿನದಲ್ಲಿ ಕರ್ತನೆ ಸಮಾಧಿ ಬಳಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಕೂಡ ನಮ್ಮನ್ನು ಅನುಗ್ರಹಿಸಿದೆ. ಪ್ರಿಯರ ಲೌಕಿಕ ಜೀವಿತದಲ್ಲಿ ನೀನು ಕೊಟ್ಟಂಥ ಆದರಣೆ, ನೀನು ಕೊಟ್ಟಂಥ ಸಹಾಯ, ಅವರು ಮಾಡುತ್ತಿರುವಂಥ ಉದ್ಯೋಗದಲ್ಲಿ ನೀನು ಕೊಟ್ಟಂಥ ಕೃಪೆ, ಕುಟುಂಬ ಜೀವಿತದಲ್ಲಿ ನೀನು ನಡೆಸಿದ ರೀತಿಯನ್ನು ನೆನಪಿಸಿಕೊಳ್ಳುವಾಗ ಅದ್ಭುತವಾದ ದೇವರು ನೀನಾಗಿದೆಯ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಅವರ ಕುಟುಂಬದವರಿಗೆ ಬೇಕಾದ ಸಮಾಧಾನವನ್ನು ಈ ಕ್ಷಣದಲ್ಲಿ ನೀನು ಕೊಡುವುದಾಗಿ ಬೇಡಿಕೊಳ್ಳುತ್ತೇವೆ. ನೀನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಹೇಳಿದ್ದಿ ಅವರೊಂದಿಗೆ ಕಾಣಬೇಕು ಎಂಬ ಭರವಸೆಯೊಂದಿಗೆ ಅವರಿರುವಂತೆ ಕರ್ತವ್ಯಗಳು. ದಿನದಲ್ಲಿ ಕರ್ತನೆ ಈ ಒಂದು ಸಮಾಧಿ ಕಾರ್ಯದಲ್ಲಿ ಎಲ್ಲ ಕಾರ್ಯವನ್ನು ನೀನು ಆಶೀರ್ವದಿಸಿಕೊಟ್ಟಿದ್ದೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತಾ ಮುಂದಣ ದಿನಗಳಲ್ಲಿ ಕರ್ತನೆ ನಾವು ಒಂದು ದಿನ ಇದೇ ರೀತಿ ನಿನ್ನಲ್ಲಿ ಬರಲಿಕ್ಕಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಂಡು ಈ ಲೋಕದ ಲೌಕಿಕ ಜೀವಿತದಲ್ಲಿ ನೀನು ಮೆಚ್ಚುವಂತೆ ಜೀವಿತ ಮಾಡುತ್ತಾರೆ. ಕೃಪೆ ಕೊಡಬೇಕಾಗಿ ಬೇಡಿ ನಿನ್ನ ಕೃಪಾಶಕ್ತಿ ಎಲ್ಲರನ್ನು ಅರ್ಪಿಸುತ್ತೇವೆ. ಈ ಶ್ರೀ ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ನಿನ್ನ ಬಾಯಿ ಮೇಲೆ ನಾವು ಹೀಗೆ ಕಾಲಕ್ಕೆ ಮಾತು ಈ ನಿನ್ನ ದೇಹ ಮಣ್ಣು, ಮಣ್ಣನ್ನು ಮಣ್ಣಿಗೆ ಸೇರಿಸ್ತೇವೆ. ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ಈ ನಿನ್ನ ದೇಹವನ್ನು ಮಹಿಮೆಯೊಡನೆ ಎಬ್ಬಿಸುವ. ಆಮೇಲೆ ಕೊನೆಯದ್ದಾಗಿ ನಮ್ಮ ಪ್ರಾರ್ಥನೆ ಮಾಡಬೇಕಾಗ್ತದೆ. ಪ್ರಾರ್ಥನೆ ಮಾಡೋಣ. ಜೀವ ಮರಣಗಳ ಒಡೆಯನಾಗಿರುವಂಥ ರಕ್ಷಕನಾಗಿರುವಂಥ ಯೇಸು ಸ್ವಾಮಿ, ಈ ಮಧ್ಯಾಹ್ನದ ಸಮಯದಲ್ಲಿ ನಮ್ಮನ್ನು ಅಗಲಿ ಹೋದಂಥ ಪ್ರಿಯ ತಂದೆಯವರ ಅಂತಿಮ ಸಂಸ್ಕಾರದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ತೆಗೆದುಕೊಳ್ಳುವಂಥದ್ದು ಭಾಷೆ ನೀವು ಕೊಟ್ಟಿಗೆ ಸ್ತೋತ್ರ. ದೇವ, ಪ್ರಿಯರ ಜೀವಿತವನ್ನು ನಾವು ಆಲೋಚನೆ ಮಾಡಿಕೊಳ್ಳುವಾಗ ನೀನು ಅವರಿಗೆ ಹೇರಳವಾದಂಥ ಆಶೀರ್ವಾದ ಕೃತ್ಯಗಳನ್ನು ಅವರ ಜೀವಿತವನ್ನು ಕೂತಿದೆ. ಈ ಲೋಕದಲ್ಲಿ ಅವರು ಬಾಳಿ ಬದುಕುವಂತಹ ದಿನದಲ್ಲಿ ಸುಮಾರು 82 ವರ್ಷದ ಆಯುಷ್ಯ ಕಾಲವನ್ನು ನೀನು ಅವರಿಗೆ ಕೊಟ್ಟಬೇಕಾಗಿ ಸ್ತೋತ್ರ. ದೇವರೇ, ಅವರು ಈ ಲೋಕದಲ್ಲಿ ಬಾಳಿ ಬದುಕುವಾಗ ಕ್ರಿಸ್ತ ನಂಬಿಕೆಯ ಜೀವಿತದಲ್ಲಿ ಬಾಳಿ ಬದುಕುತ್ತಾ ದೇವರ ಕೃಪೆಗೆ ಅವರು ಪಾತ್ರರಾಗುವಂಥ ಭಾಗ್ಯ ನೀನು ಅವರಿಗೆ ಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ನಿನ್ನೆ ದಿನದಲ್ಲಿ ನೀನು ಅವರನ್ನು ಕರೆದಾಸನಾಗಿರುತ್ತೇನೆ. ಅವರು ನಿನ್ನ ಬಳಿಗೆ ಬಂದು ನಿನ್ನ ನಿವಾಸ ಸ್ಥಾನದಲ್ಲಿ ಸೇರಲ್ಪಟ್ಟವರಾಗಿರುತ್ತಾರೆ. ಹೌದು ಸ್ವಾಮಿ, ಅವರವರು ಈ ಲೋಕದಲ್ಲಿ ಬಿಟ್ಟು ಹೋದಂಥ ಅವರ ಒಡ ಹುಟ್ಟಿದವರನ್ನು ಮಾತ್ರವನ್ನು ವಿಶೇಷವಾಗಿ ಅವರ ಪ್ರಿಯ ಮಕ್ಕಳನ್ನು ಅಳಿಯಂದಿರು ಸೊಸೆ ಮೊಮ್ಮಕ್ಕಳನ್ನು ನಿಮ್ಮಿಂದ ಜ್ಞಾಪಕ ಮಾಡಿಕೊಳ್ಳಲಾಗುತ್ತದೆ. ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿ ಬಾಳಿ ಬದುಕುವಂಥ ದಿನದಲ್ಲೇ ನಮ್ಮವರನ್ನು ನಾವು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹೇರಳವಾದಂಥ ದುಃಖ ಬರುವುದು ಸಹಜವಾದದ್ದು. ಆ ದುಃಖವನ್ನು ತಾಳುವುದಕ್ಕಾಗಿ ಪ್ರತಿಯೊಂದು ಪ್ರಾಣಗಳಿಗೆ ನೀನು ಶಾಂತಿ ಸಮಾಧಾನವನ್ನು ಕೊಡುವಂಥ ದೇವರಾಗಿರುತ್ತೆ, ಸಂತೈಸುವಂಥ ದೇವರು ನೀನಾಗಿರುತ್ತೆ. ಅಪ್ಪ ತಂದೆಯಾಗಿರುವಂಥ ದೇವರೇ, ನಿನ್ನೆ ದಿನದಲ್ಲಿ ನೀನು ಈ ಪ್ರಿಯರನ್ನು ಕರೆದಾತನಾಗಿರುತ್ತೆ. ಮುಂದಿನ ದಿನದಲ್ಲೂ ಕೂಡ ನಮಗೂ ಕೂಡ ನೀನು ಕರೆಯನ್ನು ಕೊಡುವಾತನಾಗಿರುತ್ತೆ. ಒಂದಲ್ಲ ಒಂದು ದಿವಸ ನಾವು ಕೂಡ ಈ ಲೋಕದ ಯಾತ್ರೆಗಳನ್ನು ಮುಗಿಸುವರಾಗಿದ್ದೇವೆ. ಕೆಲವೊಂದು ಆವೃತ್ತಿ ನಿನ್ನ 2ನೇ ಬರಲಿಕ್ಕೆ ದಿನದಲ್ಲೇ ನಮ್ಮನ್ನು ಆಗಲಿ ಹೋದಂತಹ ಪ್ರಿಯರನ್ನು ನಾವು ಕಾಣುವಂಥ ಒಂದು ಕೃಪೆ, ದುಃಖ ಸಾಗರದಂಥ ಪ್ರಿಯ ಕುಟುಂಬವನ್ನು ಕೂಡ ನೀನು ಆಧರಿಸಿ ಬಲಪಡಿಸಿ ನಡೆಸುವ. ಯಾಕಂದರೆ ನೀನು ಈ ಲೋಕವನ್ನು ಬಿಟ್ಟು ಹೋಗುವಾಗ ನನ್ನಲ್ಲಿರುವಂಥ ಶಾಂತಿ ಸಮಾಧಾನ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ
ಅದೇ ರೀತಿಯಾಗಿ ನಾನು ತಿರುಗಿ ಲೋಕಕ್ಕೆ ಬರುವಾಗ ನನ್ನ ತಂದೆಯ ಸ್ಥಳದಲ್ಲಿ ನಿಮಗೆಲ್ಲರಿಗೂ ಕೂಡ ಬಿಡಾರಗಳನ್ನು ನಾನು ಸಿದ್ಧ ಮಾಡಿ ಈ ಲೋಕಕ್ಕೆ ಬರುತ್ತೇನೆ ಎಂಬುದಾಗಿ ನಿಮ್ಮ ವಾಗ್ದಾನ ಮಾಡಿದ ಸ್ವಾಮಿ. ಆ ವಾಗ್ದಾನಕ್ಕೆ ಅನುಗುಣವಾಗಿ ಅನಿಶ್ಚಿತವನ್ನು ನಾವೆಲ್ಲರೂ ಕೂಡ ಕಾಣುವಂಥ ಸೌಭಾಗ್ಯವಂತರು. ಈ ದಿನದಲ್ಲಿ ನಾವು ಕೂಡ ಸಭೆಯಾಗಿದ್ದುಕೊಂಡು ಬಂದು ಆಪ್ತರಾಗಿದ್ದುಕೊಂಡು ನೆಂಟರಿಷ್ಟರಾಗಿದ್ದುಕೊಂಡು ಈ ಪ್ರಿಯ ತಂದೆಯವರಿಗೆ ಅಂತಿಮ ಗೌರವ ನಮನನ್ನು ಸಲ್ಲಿಸುವಂಥ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಬೇಡಿಕೊಳ್ಳುತ್ತದೆ. ಆಶೀರ್ವಾದಕ್ಕೆ ಪಾತ್ರರಾಗಿರುವ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ಈಗಲೂ ಈ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಕೇಳು. ಯೇಸುವಿನ ಮಗನಾದ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ, ತಂದಿದ್ದೇವೆ. ಜನಗಳ ನಾಮಕ್ಕೆ ನಿತ್ಯ ನಿರಂತರ ಸ್ತೋತ್ರ ಉಂಟಾಗಲಿ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಪರಲೋಕದ ನಿತ್ಯತ್ವದ ಸೌಭಾಗ್ಯವನ್ನು ಕೊಟ್ಟಂಥ ಯೇಸು ಕ್ರಿಸ್ತನ ಕೃಪೆಯು, ಮರಣದಿಂದ ಮಗನನ್ನು ಎಬ್ಬಿಸಿ ಲೋಕಕ್ಕೆ ಸಮರ್ಪಿಸಿದಂಥ ತಂದೆಯ ಪ್ರೀತಿಯು ಈ ಹೊತ್ತು ನಮ್ಮನ್ನು ದುಃಖದಿಂದ ಬಿಡಿಸಿ ಸಮಾಧಾನಕ್ಕೆ, ಶಾಂತಿಗೆ, ಮುಖ್ಯವಾಗಿ ತಂದೆಯ ಮಗನ ಸಾಮೀಪ್ಯಕ್ಕೆ ಸೇರಿಸುವಂಥ ಪವಿತ್ರಾತ್ಮನ ಅನ್ಯತೆಯೂ ಸಹವಾಸವು ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಆಶೀರ್ವಾದ ನಿಮ್ಮೊಳಗೆ ನೆಲೆಸಿ, ಮುಖ್ಯವಾಗಿ ಕುಟುಂಬದೊಳಗೆ ನೆಲೆಸಿ ನಿತ್ಯ ಜೀವಕ್ಕೆ ಸೇರಿಸಲಿ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿವಸ ಈ ಅಂತಿಮ ಶವ ಸಂಸ್ಕಾರಕ್ಕೆ ಎಲ್ಲ ಭಾಗದಲ್ಲಿಯೂ ದೇವರು ನಮಗೆ ಅನುಕೂಲ ಮಾಡಿದ್ರಿಂದ, ಪ್ರತಿಯೊಂದು ಭಾಗದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸಿದ್ರಿಂದ ನಾವು ಈ ದಿವಸ ನಾವು ಒಂದಾಗಿ ಸೇರಿ ಈ ಒಂದು ಅಂತಿಮ ಸಂಸ್ಕಾರವನ್ನು ನಡೆಸಲಿಕ್ಕಾಗುವಂಥ ಕೃಪೆ ಕೊಟ್ಟಂಥ ತಂದೆಯಾದ ದೇವರಿಗೆ ನನ್ನ ಮೊದಲಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದರೊಂದಿಗೆ ನಮ್ಮ ವರ್ಡ್ ಆಫ್ ವಿಕ್ಟ್ರಿ ಸಭೆಯ ಸಭಾಪಾಲಕರಾಗಿರುವಂಥ ಪಾಸ್ಟರ್ ರೋಷನ್ ಲೋಬು ಅವರು ಈ ಒಂದು ಶವ ಸಂಸ್ಕಾರದಲ್ಲಿ ನಮ್ಮನ್ನು ನಡೆಸಿಕೊಟ್ಟದಕ್ಕಾಗಿ ನಾನು ಅವರಿಗೆ ಧನ್ಯವಾದನ ತಿಳಿಸ್ತಾ ಇದ್ದೇನೆ. ಅದರೊಂದಿಗೆ ಅನೇಕ ಸೇವಕರು ಕೂಡ ಈ ದಿವಸ ನೀವು ಸೇರಿ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ಪ್ರಿಯ ರೆವರೆಂಡ್ ಆಜಿ ಶಿರಿ ಅವರಿಗೆ, ಅವರು ನಮಗೆ ಕುಟುಂಬದಲ್ಲಿ ಅಣ್ಣನಾಗಿದ್ದರು. ನಾನು ಮೊದಲಾಗಿ ಅವರನ್ನು ನಾನು ಸೇವಕರೆಂಬುದಾಗಿ ನಾನು ನೋಡುವಂಥದ್ದು. ಯಾಕಂದರೆ ದೇವರ ವಾಕ್ಯ ಕೂಡ ಅದನ್ನೇ ಹೇಳ್ತದೆ. ಯಾಕಂದರೆ ದೇವರ ಸೇವಕರನ್ನು ಸನ್ಮಾನಿಸುವಂಥದ್ದು, ಗೌರವಿಸುವಂಥದ್ದು. ಯಾಕಂದರೆ ದೇವರು ಸೇವಕನ ಪಾದಗಳನ್ನು ನೋಡಿ ಆತನು ಸಂತೋಷ ಪಡುವಾತನಾಗಿದ್ದಾನೆ. ಹಾಗಾದರೆ ನಿನ್ನ ಜೀವಿತದಲ್ಲಿ ನಮಗೆ ಕೊಟ್ಟಂಥ ಸೇವಕರನ್ನು ಗೌರವಿಸುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯವಾಗಿರ್ತದೆ. ಅದರೊಂದಿಗೆ ನನ್ನ ಪಾಸ್ಟರ್ ರೆವರೆಂಡ್ ಜೋಸೆಫ್ ಪ್ರಭಾಕರ್ ಅಯ್ಯ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇವರು ಕೂಡ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿದ್ದಾರೆ. ಇವರು ಕೂಡ ನನಗೆ ಸಂಬಂಧದಲ್ಲಿ ನನ್ನ ಚಿಕ್ಕಪ್ಪ ಆಗಿದ್ದಾರೆ. ಅದರೊಂದಿಗೆ ರೆವರೆಂಡ್ ಫ್ರಾನ್ಸಿಸ್ ಕೋಟಿಯನ್ ಅವರನ್ನು ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅವರು ಕೂಡ ನಮಗೆ ಪ್ರಾರ್ಥನೆಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅದರೊಂದಿಗೆ ಪಾಸ್ಟರ್ ಜಾನ್ ನಮ್ಮನ್ನ, ಇವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅವರು ಕೂಡ ನಮ್ಮನ್ನು ಆತ್ಮಿಕವಾಗಿ ಅನೇಕ ವಿಧದಲ್ಲಿ ಅವರು ನಮ್ಮನ್ನು ಮುನ್ನಡೆಸಿದ್ದಾರೆ. ಅನೇಕ ಎಡುವಂಥ ಸಂದರ್ಭಗಳಲ್ಲಿ ಕೂಡ ಅವರು ನಮ್ಮನ್ನು ಬಲಪಡಿಸುತ್ತಾ ನಮ್ಮನ್ನು ನಡೆಸಿದ್ದಾರೆ. ಈ ಒಂದು ಕಾರ್ಯದಲ್ಲಿ ಕೂಡ ಅವರು ಪಾಲು ತೆಗೆದುಕೊಂಡು ನಮ್ಮನ್ನು ನಡೆಸೋದಕ್ಕಾಗಿ, ಅದರೊಂದಿಗೆ ಪ್ರಾರ್ಥನೆಯನ್ನು ನಡೆಸೋದಕ್ಕಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದರೊಂದಿಗೆ ಅನೇಕ ಪಾಸ್ಟರ್ಗಳು ಇಲ್ಲಿ ಇದ್ದೀರಿ, ಸೇವಕರುಗಳು ಇದ್ದೀರಿ. ಒಂದು ಜುಬಿನ್ ಜೋಸೆಫ್ ಪಾಸ್ಟರ್ ನಮ್ಮನ್ನು ದೇವರ ವಾಕ್ಯದಲ್ಲಿ ನಮ್ಮನ್ನು ನಡೆಸಿಕೊಟ್ರು. ದೇವರ ವಾಕ್ಯದ ಮೂಲಕವಾಗಿ ನಾವು ಆತ್ಮಿಕವಾಗಿ ಬಲ ಹೊಂದುವಂತೆ ದೇವರ ಆತ್ಮನ ಮೂಲಕವಾಗಿ ಅವರು ನಡೆಸಲ್ಪಟ್ಟದ್ರಿಂದ ಆ ವಾಕ್ಯಗಳು ನಮಗೆ, ನಮ್ಮ ಕುಟುಂಬಕ್ಕೆ ಅದು ಆಶೀರ್ವಾದಕರವಾಗಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಇನ್ನೊಬ್ಬ ಪ್ರಿಯ ಸೇವಕರು ಜಾನ್ ಶಿರಿ ಅವರು ಕೂಡ ನನ್ನ ತಂದೆಯ ತಮ್ಮನಾಗಿದ್ದರು ಕೂಡ ಅವರನ್ನು ಕೂಡ ನಾನು ಈ ಸಮಯದಲ್ಲಿ ನೆನಪು ಮಾಡುವಂಥದ್ದು ಅತಿ ಅವಶ್ಯ. ಏಕೆಂದರೆ ಸಂಬಂಧಿಕರಾಗಿದ್ದರೂ ಕೂಡ ನಾನು ಅವರನ್ನು ದೇವರ
ಸೇವಕ ಎಂಬುದಾಗಿ ನಾನು ನೋಡ್ತಾ ಇದ್ದೇನೆ. ಅವರಿಗೆ ಕೂಡ ನಾನು ಧನ್ಯವಾದನ ಸಮರ್ಪಿಸ್ತೇನೆ. ಅದರೊಂದಿಗೆ ಸಂತೋಷ್ ಅಯ್ಯನವರು ಕೂಡ ಕಳೆದ ದಿನದಲ್ಲಿ ಅವರು ಮನೆಗೆ ಬಂದು ಪ್ರಾರ್ಥನೆಯನ್ನು ಕೂಡ ನಮ್ಮನ್ನು ನಡೆಸಿದ್ದಾರೆ. ಅದರೊಂದಿಗೆ ಈ ದಿವಸ ಕೂಡ ಅವರು ಪ್ರಾರ್ಥನೆಗೆ ನಮ್ಮನ್ನು ನಡೆಸಲಿಕ್ಕಾಗಿ ನಾನು ಅವರಿಗೆ ಕೂಡ ನಾನು ಧನ್ಯವಾದವನ್ನು ನಾನು ಸಮರ್ಪಿಸ್ತೇನೆ. ಅದರೊಂದಿಗೆ ಈ ಒಂದು ಸ್ಥಳದಲ್ಲಿ ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡಲಿಕ್ಕೆ ಆಗುವಂತೆ ಬಾಸಲ್ ಮಿಷನ್ ಸಿಮೆಟ್ರಿ ನಮಗೆ ಈ ಒಂದು ಸ್ಥಳವನ್ನು ಅನುಗ್ರಹಿಸಲಿಕ್ಕೆ ಕೂಡ ನಾನು ನೆನಪು ಮಾಡಿಕೊಂಡು ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದರೊಂದಿಗೆ ರೆವರೆಂಡ್ ಸ್ಟೀಫನ್ ಬಂಡಿ ಅಯ್ಯ ಅವರಿಗೆ ಕೂಡ ನಾನು ಧನ್ಯವಾದನ ಸಮರ್ಪಿಸ್ತೇನೆ. ಈ ಒಂದು ಎಲ್ಲ ಅವಕಾಶಗಳನ್ನು ನಮಗೆ ಮಾಡಿಕೊಟ್ಟು ನಾವು ಯಾವುದೇ ಒಂದು ತೊಂದರೆ ಅಡ್ಡಿಗಳಿಲ್ಲದೆ ನೆರವೇರಿಸಲಿಕ್ಕೆ ಆಗುವಂತೆ ಅವರು ಅನುಕೂಲ ಮಾಡಿಕೊಡೋದಕ್ಕಾಗಿ ನಾನು ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದರೊಂದಿಗೆ ಈ ಒಂದು ಸ್ಥಳದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಿದೆ ಇದನ್ನು ವಿಶೇಷವಾಗಿ ಸಹೋದರ ವಿನಯ್ ಸಾಲಿಯನ್ಸ್ ಮತ್ತು ಅವರ ಟೀಮ್ ಈ ಒಂದು ಸ್ಥಳದಲ್ಲಿ ಎಲ್ಲ ಅರೇಂಜ್ಮೆಂಟ್ಗಳನ್ನು ನಾವು ಯಾವುದೇ ವಿಧವಾಗಿ ನಾವು ಇದರ ಬಗ್ಗೆ ಆಲೋಚಿಸದಂತೆ ಎಲ್ಲ ವಿಧದಲ್ಲಿ ಅವರು ಉತ್ತಮವಾಗಿ ನಮಗೆ ಈ ಎಲ್ಲವನ್ನು ಅವರು ಅನುಕೂಲ ಮಾಡಿಕೊಟ್ಟದಕ್ಕಾಗಿ ನಾನು ಅವರಿಗೆ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದರೊಂದಿಗೆ ನನ್ನ ಎಲ್ಲ ಕುಟುಂಬಸ್ಥರು, ವಿಶೇಷವಾಗಿ ನನ್ನ ಕುಟುಂಬಸ್ಥರೆಂದರೆ ಬರುವಾಗ ಎಲ್ಲ ರಕ್ತ ಸಂಬಂಧಿಗಳ ವಿಷಯವಾಗಿ ಎಲ್ಲ ಪ್ರಿಯರೇ, ಯಾಕೆಂದರೆ ನನ್ನ ಕುಟುಂಬ ಮೊದಲು ಒಂದು ಲಿಮಿಟ್ ಇತ್ತು. ಈಗ ನನಗೆ ದೊಡ್ಡ ಕುಟುಂಬ ಆಗಿದೆ. ಸಭೆಯ ಮೂಲಕವಾಗಿ ನನಗೆ ಅನೇಕ ಆತ್ಮಿಕ ಸಹೋದರರು ಸಹೋದರಿಯರು ನನ್ನೊಂದಿಗಿದ್ದೀರಿ. ಈ ದಿವಸ ನನ್ನ ಜೊತೆ ನೀವು ನಿಂತಿದ್ದೀರಿ. ನನ್ನನ್ನು ಅನೇಕರು ವಾಯ್ಸ್ ಮೆಸೇಜ್ಗಳ ಮೂಲಕವಾಗಿ ಬಲಪಡಿಸಿದ್ದೀರಿ. ಸೊ ನಿಮಗೆ ಕೂಡ ನಾನು ಧನ್ಯವಾದನ ಸಮರ್ಪಿಸ್ತೀನಿ. ನನ್ನ ಎಲ್ಲ ಕುಟುಂಬಸ್ಥರಲ್ಲೂ ಕೂಡ, ನನ್ನ ರಕ್ತ ಸಂಬಂಧಿಗಳು, ನನ್ನ ಎಲ್ಲ ಸಹೋದರರನ್ನು ಈ ದಿವಸ ನಿಮ್ಮೆಲ್ಲ ಸಮಯಗಳ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ಕೆ ನೀವು ನನಗೆ ನನ್ನ ಜೊತೆ, ನನ್ನ ಕುಟುಂಬದ ಜೊತೆ ನೀವು ನಿಂತದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದ ನಾನು ಸಮರ್ಪಿಸ್ತೇನೆ. ಅದರೊಂದಿಗೆ ಬೆಂಗಳೂರು ಹಾಗೂ ಮೈಸೂರು ಆ ಪಟ್ಟಣಗಳಿಂದ ಕೂಡ ದೂರದಿಂದ ನನ್ನ ಚಿಕ್ಕಪ್ಪನವರು, ನನ್ನ ಸಹೋದರರು, ಅದರೊಂದಿಗೆ ವಿಶೇಷವಾಗಿ MLA ಆಗಿರುವಂಥ ಗೋಪಾಲ್ ಕೃಷ್ಣ ಬೇಲೂರು ಅವರು ಕೂಡ ನಮ್ಮ ಮನೆಗೆ ವಿಸಿಟ್ ಮಾಡಿದ್ದಾರೆ. ಅವರ ಕುಟುಂಬ ಕೂಡ ಇವರ ಮೇಲಿದ್ದಂಥ ಪ್ರೀತಿ ಎಲ್ಲ ಬಹಳ ಇಕ್ಕಟ್ಟಿನ ಶೆಡ್ಯೂಲ್ಗಳಿದ್ರೂ ಕೂಡ ಅದರ ಮಧ್ಯದಲ್ಲಿ ಬಿಡುವನ್ನು ಮಾಡಿಕೊಂಡು ನಮ್ಮನ್ನು ಸಂತೈಸಲಿಕ್ಕೆ ಅವರು ಕೂಡ ಬಂದಿದ್ದಾರೆ. ಬಟ್ ದೇವರು ಅವರನ್ನು ಕಳಿಸಿದ್ದಾರೆ. ಸೊ ದೇವರ ಪ್ರೀತಿ ಇವರು ನಿಮ್ಮೆಲ್ಲರ ಮೂಲಕವಾಗಿ ನಮಗೆ ಅನುಗ್ರಹಿಸಲ್ಪಟ್ಟಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಏಕೆಂದರೆ ದೇವರ ಪ್ರೀತಿಯಲ್ಲಿ ನಾವು ಇಷ್ಟು ಜನ ಸೇರಲಿಕ್ಕೆ ಸಾಧ್ಯವಾಗುವಂಥದ್ದು. ಎನಿವೇ, ನನಗೆ ಪ್ರತಿಯೊಂದು ಭಾಗದಲ್ಲಿ, ಅದರೊಂದಿಗೆ ಆಟೋ ಚಾಲಕರ ಯೂನಿಯನ್ನಿಂದ ಕೂಡ ಅವರಿಗೆ ಕೂಡ ನಾನು ಧನ್ಯವಾದನ ನೆನಪು ಮಾಡ್ತೇನೆ. ಯಾಕೆಂದರೆ ಅವರು ನನ್ನ ತಂದೆಯೊಟ್ಟಿಗೆ ಅನೇಕ ವರ್ಷಗಳಲ್ಲಿ ಅವರು ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಮಯದಲ್ಲಿ ಅವರು ಸಹಾಯ ಮಾಡಿದ್ದಾರೆ. ಅದರೊಂದಿಗೆ ನಮ್ಮ ಹಾಸ್ಪಿಟಲ್, ವಿಶೇಷವಾಗಿ ಅವರು ಅನಾರೋಗ್ಯವಾಗಿದ್ದಂಥ ಸಮಯದಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಉದ್ಯಾವರ ಇವರು ಕೂಡ ನನ್ನ ತಂದೆಯನ್ನು ತನ್ನ ಮಕ್ಕಳ ಹಾಗೆ ಅವರು ಸೇವೆಯನ್ನು ಮಾಡಿದ್ದಾರೆ. ನಾವು ಅವರನ್ನು ಕೂಡ ಈ ಸಮಯದಲ್ಲಿ ವೈದ್ಯಕೀಯ ತಂಡ ಹಾಗೂ ಎಲ್ಲ ನರ್ಸಸ್ ಹಾಗೂ ಎಲ್ಲ ಟೀಮ್ನ ಮೆಂಬರ್ಸ್, ನನ್ನ ತಂಗಿಯ ಒಟ್ಟಿಗೆ ಸಹೋದ್ಯೋಗಿಗಳಾಗಿರುವಂಥ ಎಲ್ಲರನ್ನು ಕೂಡ ನಾನು ನೆನಪು ಮಾಡ್ತಾ ಇದ್ದೇನೆ. ನೀವು ಮಾಡಿದಂಥ ಸೇವೆಗೆ ಪ್ರತಿಯೊಂದಕ್ಕೂ ದೇವರು ಉನ್ನತವಾದಂಥ ಆತನ ಪ್ರತಿಫಲವನ್ನು ಆತನ ಅನುಗ್ರಹಿಸುವವನಾಗಿದ್ದಾನೆ. ಸೊ ನೀವೇನೆಲ್ಲ ಸೇವೆ ಮಾಡಿದಿರಿ, ಖಂಡಿತವಾಗಿ ಅದಕ್ಕೊಂದು ದೊಡ್ಡ ಪ್ರತಿಫಲ ಇದೆ. ಅದರೊಂದಿಗೆ ಒಂದು ವೇಳೆ ನಾನು ಯಾವುದಾದ್ರೂ ಮರೆತಿರೋದಾದರೆ ದಯವಿಟ್ಟು ಕ್ಷಮಿಸಿ. ನಮ್ಮೆಲ್ಲರಿಗೂ ಕೂಡ ಬಂದಂಥ ಎಲ್ಲರಿಗೆ ನಾನು ಧನ್ಯವಾದನ ಸಮರ್ಪಿಸ್ತೇನೆ. ರವಿ ಹಾಗೂ ರಘು ಅನೇಕರು ಬಂದಿದ್ದೀರಿ. ಮತ್ತು ಇದೆಲ್ಲ ಕಾರ್ಯದಲ್ಲಿ ವಿಶೇಷವಾಗಿ RK ಲೈವ್ ಈ ಒಂದು ಸ್ಟ್ರೀಮಿಂಗ್ನ ಮೂಲಕವಾಗಿ ಅನೇಕರಿಗೆ ತಲುಪಲಿಕ್ಕೆ ಆಗುವಂತೆ ಬ್ರದರ್ ರಿಶಾಲ್ ಅವರ ಟೀಮ್ ನಮಗೆ ಸಹಾಯ ಮಾಡಿದೆ. ಅನೇಕ ದೂರದಲ್ಲಿರುವಂಥ ಜನರಿಗೆ ಕೂಡ ಈ ಒಂದು ಸ್ಥಳದ ಎಲ್ಲ ಒಂದು ಲೈವನ್ನು ಟೆಲಿಕಾಸ್ಟ್ ಆಗುವಂತೆ ಅವರು ನಮಗೆ ಸಹಾಯ ಮಾಡಿದ್ದಾರೆ. ನಾನು ಅವರಿಗೆ ಕೂಡ ನಾನು ಧನ್ಯವಾದ ಸಮರ್ಪಿಸ್ತೇನೆ. ತದನಂತರವಾಗಿ ಈ ಒಂದು ಕೂಟದ ಸಮಾಪ್ತಿಯ ನಂತರ ಚಹಾ ಹಾಗೂ ಕಾಫಿಯ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಅದನ್ನು ಸ್ವೀಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರಿಗೆ ನಾನು ಮತ್ತೊಂದು ಬರ್ತಿ ನಿಮಗೆ ಧನ್ಯವಾದನ ಸಮರ್ಪಿಸ್ತೇನೆ. ನೀವೆಲ್ಲರೂ ಏನು ಅವರ ಮೇಲಿದ್ದಂಥ ಪ್ರೀತಿಯನ್ನು ನೀವು ಪ್ರಕಟಿಸಿದ್ರಿ, ಅದಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ.